Hi everyone. Once again, I welcome you all for the course Industrial Management of 5th semester Mechanical Engineering. And this is the last and final session of this course. In this course, we have already studied about 6 units. And in this session, let us have a brief recap of what we have discussed in earlier sessions. And we will see what we have discussed under Unit 4, Unit 5 and Unit 6. Let us have a brief summary of these last 3 units. So summary of Unit 4 to Unit 6 we will discuss in this session. Let's continue our discussion. In the Unit 4 we have seen Total Quality Management, that is TQM. Under this, the importance of quality is satisfying the customers, retaining the loyalty of customer, contribution to the long-term revenue and profitability, ability to change and maintain higher prices. These are the important things that pertain to quality. ಅಂದರೆ ಕ್ವಾಲಿಟಿಯಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಥಿಂಗ್ಸ್ ಇದ್ದಾವೆ ಅಂತ ಹೇಳಿದ್ರೆ, ನಾವು ಕಸ್ಟಮರ್ಸನ್ನು ಸ್ಯಾಟಿಸ್ಫೈ ಮಾಡಬೇಕು, ಮತ್ತು ಅವರ ಲಾಯಲ್ಟಿಯನ್ನು ಅಂದರೆ ಕಸ್ಟಮರ್ ಮತ್ತೆ ಮತ್ತೆ ನಮ್ಮದೇ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಬೇಕು, ಅವ್ರು ನಮ್ಮ ಪ್ರಾಡಕ್ಟ್ಗೆ ಲಾಯಲ್ ಆಗಿರಬೇಕು, ಹಾಗೆ ಆ ರೀತಿ ನಾವು ಮೇಂಟೈನ್ ಮಾಡಬೇಕು. Contribution to long-term revenue and profitability and ability to change and maintain higher prices. So these are the importance of quality. So let us discuss what quality is. We have already discussed in detail. Just I am brushing up. Just a recap. The quality is fitness for purpose at the lowest cost. So ಅಂತ ಹೇಳಿದ್ರೆ ನಾವು ಅದನ್ನು ಯಾವುದಕ್ಕೋಸ್ಕರ ತಯಾರು ಮಾಡಿರ್ತೀವೋ ಅದನ್ನು ಅದು ಸರಿಯಾಗಿ ಪರ್ಫಾರ್ಮ್ ಮಾಡ್ಬೇಕಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್, ಈಗ ಟಿವಿಯನ್ನು ಯಾವುದಕ್ಕೆ ಡಿಸೈನ್ ಮಾಡಿರ್ತಾರೆ ಅಥವಾ ಯಾವುದಕ್ಕೋಸ್ಕರ ತಯಾರು ಮಾಡಿರ್ತಾರೆ ಅಂತ ಹೇಳಿದ್ರೆ, ಗುಡ್ ಕ್ವಾಲಿಟಿ ಆಫ್ ಪಿಕ್ಚರ್, ಗುಡ್ ಕ್ವಾಲಿಟಿ ಆಫ್ ಸೌಂಡ್ ಬರಬೇಕು ಅದರಲ್ಲಿ. ಸೊ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಏನಾದರೂ ಇರಲಿ, ಬಟ್ ಇಟ್ ಹ್ಯಾಸ್ ಟು ಸರ್ವ್ ದ ಪರ್ಪಸ್ ಫಾರ್ ವಿಚ್ ಇಟ್ ಈಸ್ ಮೇಡ್. ಯಾವುದಕ್ಕೋಸ್ಕರ ಮಾಡಿದಾರೋ ಅದನ್ನು ಅದು ಇಟ್ ಹ್ಯಾಸ್ ಟು ಸರ್ವ್ ಅಟ್ ಬೆಸ್ಟ್ ಮತ್ತು ಲೋಯೆಸ್ಟ್ ಕಾಸ್ಟ್ ಅಂತ ಹೇಳ್ಬಿಟ್ಟು. ಹಾಗೆ ಮತ್ತು ವೆಹಿಕಲ್ಸ್ನ ತಗೊಂಡ್ರೆ, ಇಫ್ ಯು ಟೇಕ್ ದ ವೆಹಿಕಲ್ಸ್, ಅಲ್ಲಿ ಮೈನ್ ಏನಂತ ಹೇಳಿದ್ರೆ ಕ್ವಾಲಿಟಿ ಅಂತ ಹೇಳಿದ್ರೆ ಮೈಲೇಜ್ ಚೆನ್ನಾಗಿರಬೇಕು, ಕಾಸ್ಟ್ ಕಡಿಮೆ ಇರಬೇಕು. ಸೊ ದಟ್ ಈಸ್ ವಾಟ್ ದ ಕ್ವಾಲಿಟಿ. It is a fitness for the purpose at the lowest cost. The quality is the degree to which the product meets its specifications and degree of perfection. So ಎಷ್ಟು ಪರ್ಫೆಕ್ಟ್ ಇದೆ ಅಂತ ಹೇಳ್ಬಿಟ್ಟು, for what it is made. The quality definition according to ISO 8406 Indian Standard ಅಲ್ಲ, International Organization for Standardization ಅಂತ ಹೇಳ್ತೀವಿ. ISO ಅಂತ ಹೇಳಿದ್ರೆ International Organization for Standardization. ಸೊ ಅವರು ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ. ದ ಟೋಟಾಲಿಟಿ ಆಫ್ ಫೀಚರ್ಸ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಪ್ರಾಡಕ್ಟ್ ಆರ್ ಸರ್ವಿಸ್ ದಟ್ ಬೇರ್ ಆನ್ ಇಟ್ಸ್ ಎಬಿಲಿಟಿ ಟು ಸ್ಯಾಟಿಸ್ಫೈ ಸ್ಟೇಟೆಡ್ ಆರ್ ಎಂಪ್ಲಾಯ್ಡ್ ನೀಡ್ಸ್. ಸೊ ಏನು ಸ್ಟೇಟ್ ಮಾಡಿರ್ತೀವಿ, ಏನೇನು ಇದು ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳಿರ್ತೀವಲ್ಲ ಮೊದಲೇ, ಅದನ್ನು ದಟ್ ಹ್ಯಾಸ್ ಟು ಫುಲ್ಫಿಲ್ ದಟ್ ಸರ್ವಿಸ್ ಆರ್ ದಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ದಟ್ ಫೀಚರ್ಸ್. ಆಗ ಅದನ್ನು ನಾವು ಕ್ವಾಲಿಟಿ ಅಂತೇಳಿ ಕರಿತೀವಿ ಅಂತ ಹೇಳ್ಬಿಟ್ಟು. ದಿಸ್ ಇಸ್ ದ ಡೆಫಿನೇಷನ್ ಆಫ್ ಕ್ವಾಲಿಟಿ. Next, relationship between quality and cost. We have seen a relationship between quality and cost that we have already discussed in detail. This is just a recap. You can see here, when the quality increases, cost will also increases. The tolerance ಅಂತ ಹೇಳಿದ್ರೆ it is the reverse, or it is the reciprocal of quality. ಟಾಲರೆನ್ಸ್ ಅಂತ ಹೇಳಿದ್ರೆ ರೆಸಿಪ್ರೋಕಲ್ ಆಫ್ ಕ್ವಾಲಿಟಿ. ಯಾವಾಗ ಕ್ವಾಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ, ಇಲ್ಲಿ ನೀವು ನೋಡ್ಬೋದು ಕಾಸ್ಟ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಯಾವಾಗ ಕ್ವಾಲಿಟಿ ಜಾಸ್ತಿ ಇದೆ, ಸೊ ಆವಾಗ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಅಬೌಟ್ ದಿಸ್ ಪಾಯಿಂಟ್, ಈವನ್ ಎ ಸ್ಮಾಲ್ ಇನ್ಕ್ರೀಸ್ ಇನ್ ಕ್ವಾಲಿಟಿ ವಿಲ್ ಇನ್ಕರ್ ಹ್ಯೂಜ್ ಇನ್ಕ್ರೀಸ್ ಇನ್ ಕಾಸ್ಟ್. ಸೊ ಈ ಪಾಯಿಂಟಿಂದ ಮೇಲೆ ನೀವು ಕ್ವಾಲಿಟಿಯನ್ನು ಸ್ವಲ್ಪ ಜಾಸ್ತಿ ಮಾಡಿದ್ರು ಕೂಡ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಕ್ವಾಲಿಟಿಯನ್ನು ರೆಡ್ಯೂಸ್ ಮಾಡ್ತಾ ಹೋದಾಗೆ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ. ನೀವು ಇದನ್ನು ಗಮನಿಸಿರ್ತೀರ ಮಾರ್ಕೆಟ್ನಲ್ಲಿ, ಅಥವಾ ಯಾವುದಾದ್ರೂ ಆನ್ಲೈನ್ ಶಾಪಿಂಗ್ ಹೋದಾಗ ಕೆಲವೊಂದು ವೆಬ್ಸೈಟ್ಗಳಿದ್ದಾವೆ, ಅಲ್ಲಿ ಲೋ ಕ್ವಾಲಿಟಿ, ಕಾಸ್ಟ್ ಕಡಿಮೆ ಇರುತ್ತೆ, ಬಟ್ ನೀವು ಅದನ್ನೇನಾದರೂ ಪರ್ಚೇಸ್ ಮಾಡಿದರೆ ಆನ್ಲೈನ್ನಲ್ಲಿ, ಯು ಕ್ಯಾನ್ ಫೈಂಡ್ ದ ಕ್ವಾಲಿಟಿ ವಿಲ್ ಆಲ್ಸೋ ಬಿ ಲೆಸ್ಸರ್. ಪೂರ್ ಕ್ವಾಲಿಟಿ ಇರುತ್ತೆ, ತುಂಬ ಯಾಕೂ ಬೇಡದೇ ಇರೋದು ಕಳಿಸಿರ್ತಾನೆ. ಅದು ಕ್ವಾಲಿಟಿ ಯಾವಾಗ ಕಡಿಮೆ ಆಗುತ್ತೋ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ. ಕ್ವಾಲಿಟಿ ಯಾವಾಗ ಜಾಸ್ತಿ ಬೇಕಂತ ಹೇಳ್ತೀವಿ ನಾವು, ಕಾಸ್ಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು. ದಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಕ್ವಾಲಿಟಿ ಆ್ಯಂಡ್ ಕಾಸ್ಟ್. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕ್ವಾಲಿಟಿ, ಯಾವುದೆಲ್ಲ ಫ್ಯಾಕ್ಟರ್ಸ್ ಕ್ವಾಲಿಟಿಯನ್ನು ಅಫೆಕ್ಟ್ ಮಾಡ್ತವೆ, ಅಥವಾ ಯಾವುದೆಲ್ಲ ಫ್ಯಾಕ್ಟರ್ ಮೇಲೆ ಈ ಕ್ವಾಲಿಟಿ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ರೆ, ಮೆನ್ ವರ್ಕಿಂಗ್ ವಿತ್ ದ ಪ್ರಾಡಕ್ಟ್ಸ್. ಸೊ ಯಾರು ವರ್ಕ್ ಮಾಡ್ತಾ ಇದ್ದಾನೆ, ಅವನ ಸ್ಕಿಲ್ ಯಾವ ರೀತಿ ಇದೆ, ಅವನ ನಾಲೆಡ್ಜ್ ಎಷ್ಟಿದೆ, ಅವನ ಎಜುಕೇಷನ್ ಏನಿದೆ, ಡಿಪೆಂಡಿಂಗ್ ಅಪಾನ್ ದಟ್ quality will vary. Men working with the products, materials, machines and manufacturing conditions, market conditions, financial strength of the company,
management policy, customer taste, product design and manufacturing methods, packaging and transportation. So these are the things which affect the quality. So ಕ್ವಾಲಿಟಿಯನ್ನೇ ಯಾವುದೆಲ್ಲ ಪರಿಣಾಮ ಬೀರ್ತವೆ ಕ್ವಾಲಿಟಿ ಮೇಲೆ ಅಂತ ಹೇಳಿದ್ರೆ ದೀಸ್ ಆರ್ ದ ಥಿಂಗ್ಸ್, ಇವೆಲ್ಲವೂ ಕೂಡ ಕ್ವಾಲಿಟಿ ಮೇಲೆ ಪರಿಣಾಮವನ್ನು ಬೀರ್ತವೆ ಅಂತ ಹೇಳಿ. ಕ್ವಾಲಿಟಿ ಕಂಟ್ರೋಲ್, ನೆಕ್ಸ್ಟ್ ನಾವು ನೋಡಿದ್ದೇನೆಂದ್ರೆ ಕ್ವಾಲಿಟಿ ಕಂಟ್ರೋಲ್. ಸೊ ಕ್ವಾಲಿಟಿ ಕಂಟ್ರೋಲ್ ಇಸ್ ಎ ಪ್ರಾಡಕ್ಟ್ ಡಿಪೆಂಡೆಂಟ್. ಯಾವ ಪ್ರಾಡಕ್ಟ್ ನಾವು ಮಾಡ್ತಾ ಇದೀವಿ ಅದರ ಮೇಲೆ ಕ್ವಾಲಿಟಿ ಕಂಟ್ರೋಲ್ ಕೂಡ ವೇರಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಫುಡ್ ಅಂಡ್ ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್, ಫುಡ್ ಮೇಲೆ ಮತ್ತು ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಆದರೆ ಏನಾಗುತ್ತೆ, ಹೆಲ್ತ್ ಇಶ್ಯೂಸ್ ಇರುತ್ತೆ, ಕೆಮಿಕಲ್ ಇಶ್ಯೂಸ್ ಇರುತ್ತೆ, ಮೈಕ್ರೋಬಯಾಲಜಿಕಲ್ ಟೆಸ್ಟಿಂಗ್ ಇರುತ್ತೆ, ಅಪಿಯರೆನ್ಸ್, ಪ್ಯಾಕೇಜಿಂಗ್, ಇದೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆಟೋಮೊಬೈಲ್ ಇಂಡಸ್ಟ್ರಿಗೆ ಬಂದರೆ ಪಾರ್ಟ್ಸ್ ಸರಿಯಾಗಿ ಫಿಟ್ ಆಗಬೇಕು, ಎಂಜಿನ್ಗೆ ಇರ್ಬೋದು ಅಥವಾ ವೆಹಿಕಲ್ಗೆ ದ ಪಾರ್ಟ್ಸ್ ನೀವೇನು ಮ್ಯಾನುಫ್ಯಾಕ್ಚರ್ ಮಾಡ್ತಿರಲ್ಲ ದಟ್ ಶುಡ್ ಬಿ ಫಿಟ್ ಪರ್ಫೆಕ್ಟ್ಲಿ. ಎಲೆಕ್ಟ್ರಾನಿಕ್ ಇಂಡಸ್ಟ್ರಿಗೆ ಬಂದರೆ ಫ್ಲೋ ಆಫ್ ಕರೆಂಟ್, ಪವರ್ ಕನ್ಸಂಪ್ಷನ್ ಕಡಿಮೆ ಇರಬೇಕು, ಫ್ಲೋ ಆಫ್ ಕರೆಂಟ್ ಸರಿಯಾಗಿರಬೇಕು. ದೀಸ್ ಆರ್ ದ ಕ್ವಾಲಿಟಿ ಥಿಂಗ್ಸ್. ಫ್ಯಾಬ್ರಿಕ್ ಇಂಡಸ್ಟ್ರಿಗೆ ಬಂದರೆ ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್, ಕಲರ್, ಸ್ಟೈಲ್, ಇವುಗಳನ್ನು ನಾವು ಕ್ವಾಲಿಟಿ ಅಂತ ಹೇಳಿ ಕರಿತೀವಿ. ಫುಡ್ ಮತ್ತು ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ಬಂದರೆ ಹೆಲ್ತ್ ಇಶ್ಯೂಸ್ ಸರಿ ಇರಬೇಕು, ಕೆಮಿಕಲ್ ಅದು ರಿಯಾಕ್ಟ್ ಆಗಬಾರ್ದು, ಮೈಕ್ರೋಬಯಾಲಜಿಕಲ್ ಟೆಸ್ಟಿಂಗನ್ನು ಕ್ಲಿಯರ್ ಮಾಡಬೇಕು, ನೋಡಲಿಕ್ಕೆ ಚೆನ್ನಾಗಿರಬೇಕು, ಪ್ಯಾಕೇಜಿಂಗ್ ಕೂಡ ಸರಿ ಇರಬೇಕು ಅಂತ ಹೇಳ್ಬಿಟ್ಟು. ಎಲೆಕ್ಟ್ರಾನಿಕ್ ಇಂಡಸ್ಟ್ರಿಗೆ ಬಂದರೆ ಕರೆಂಟ್ ಸರಿಯಾಗಿ ಫ್ಲೋ ಆಗಬೇಕು, ಪವರ್ ಕನ್ಸಂಪ್ಷನ್ ಕಡಿಮೆ ಇರಬೇಕಂತ ಹೇಳಿ. ಸೊ ದೀಸ್ ಆರ್ ದ ಥಿಂಗ್ಸ್ ಆರ್ ಕ್ವಾಲಿಟಿ, ಯಾವುದನ್ನು ನಾವು ಕಂಟ್ರೋಲ್ ಮಾಡ್ಬೇಕಂತ ಹೇಳಿ, ಅಂದರೆ ಮೇಂಟೈನ್ ಮಾಡ್ಬೇಕಂತ ಹೇಳ್ಬಿಟ್ಟು. ಇಲ್ಲಿ ಕ್ವಾಲಿಟಿ ಕಂಟ್ರೋಲ್ ಅಥವಾ ಕ್ಯೂ ಸಿ ಅಂತ ಹೇಳ್ತಾರೆ. ಎಲ್ಲ ಕಂಪನಿಗಳಲ್ಲಿ ಕ್ಯೂ ಸಿ ಡಿಪಾರ್ಟ್ಮೆಂಟ್ ಅಂತ ಇದ್ದೇ ಇರುತ್ತೆ. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕ್ವಾಲಿಟಿ ಕಂಟ್ರೋಲ್ ಈಸ್ ಅ ಪ್ರೋಸೆಸ್ ಥ್ರೂ ವಿಚ್ a business seeks to ensure that product quality is maintained or improved. ಕ್ವಾಲಿಟಿ ಕಂಟ್ರೋಲ್ ಅಂತ ಹೇಳಿದ್ರೆ ಕ್ವಾಲಿಟಿಯನ್ನು ಅದೇ ರೀತಿ ಮೇಂಟೈನ್ ಮಾಡಬೇಕು ಅಥವಾ ಇಂಪ್ರೂವ್ ಮಾಡಬೇಕು. ಯಾವುದು, ನಿಮ್ಮ ಸರ್ವಿಸ್ ಇರ್ಬೋದು ಅಥವಾ ಪ್ರಾಡಕ್ಟ್ ಇರ್ಬೋದು. ಕ್ವಾಲಿಟಿ ಕಂಟ್ರೋಲ್ ರಿಕ್ವೈರ್ಸ್ ದ ಬಿಸ್ನೆಸ್ ಟು ಕ್ರಿಯೇಟ್ ಅನ್ ಎನ್ವೈರನ್ಮೆಂಟ್ ಇನ್ ವಿಚ್ ಬೋತ್ ಮ್ಯಾನೇಜ್ಮೆಂಟ್ ಅಂಡ್ ಎಂಪ್ಲಾಯೀಸ್ ಸ್ಟಿರ್ ಫಾರ್ ಪರ್ಫೆಕ್ಷನ್. ಇಬ್ರಿಗೂ ಕೂಡ ಅದರದ ಒಂದು ಆಸಕ್ತಿ ಇರಬೇಕು ಅಥವಾ ಇಬ್ರಿಗೂ ಕೂಡ ಅದರದ ಉತ್ಸಾಹ ಇರಬೇಕು. ಯಾವುದು, ಪರ್ಫೆಕ್ಷನ್. ಮ್ಯಾನೇಜ್ಮೆಂಟ್ಗೆ ಕೂಡ ನಮ್ಮ ಪ್ರಾಡಕ್ಟ್ ಪರ್ಫೆಕ್ಟ್ ಆಗಿರಬೇಕು ಅಂಥೇಳಿ ಒಂದು ಉತ್ಸಾಹ ಇರಬೇಕು. ಅದೇ ರೀತಿ ಎಂಪ್ಲಾಯೀಸ್ಗೆ ಕೂಡ ನಮ್ಮ ಪ್ರಾಡಕ್ಟು ಕ್ವಾಲಿಟಿ ಚೆನ್ನಾಗಿರಬೇಕು, ಅದು ಸರಿ ಇರಬೇಕು ಅಥವಾ ಅದು ಪರ್ಫೆಕ್ಟ್ ಆಗಿರಬೇಕು ಅಂತ ಒಂದು ಆಸೆ ಇರಬೇಕು, ಆ ಉತ್ಸಾಹ ಇರಬೇಕು. ಆಗನೇ ಕ್ವಾಲಿಟಿ ಕಂಟ್ರೋಲು ಕಂಪ್ಲೀಟ್ ಆಗಲಿಕ್ಕೆ ಸಾಧ್ಯ. ನೆಕ್ಸ್ಟ್ ಅಡ್ವಾಂಟೇಜಸ್ ಏನು ಅಂತ ಹೇಳಿ ನೋಡೋದು ಕ್ವಾಲಿಟಿ ಕಂಟ್ರೋಲ್ದು. ದಿಸ್ ಯು ವಿಲ್ ನೋ. ಕ್ವಾಲಿಟಿ ಸರಿಯಾಗಿದ್ದಷ್ಟು ಪ್ರಾಡಕ್ಟ್ ಜಾಸ್ತಿ ಸೇಲ್ ಆಗುತ್ತೆ, ಕಸ್ಟಮರ್ಸ್ ಲಾಯಲ್ ಆಗಿರ್ತಾರೆ. ಆಸ್ ಅ ರಿಸಲ್ಟ್ ನಿಮ್ಮದು ಪ್ರಾಡಕ್ಟ್ ಕೂಡ ಇನ್ಕ್ರೀಸ್ ಆಗುತ್ತೆ, ಸ್ಕ್ರ್ಯಾಪ್ ರಿಜೆಕ್ಷನ್ ಕಡಿಮೆ ಆಗುತ್ತೆ, ರಿಡ್ಯೂಸಸ್ ದ ಕಾಸ್ಟ್ ಆಫ್ ಇನ್ಸ್ಪೆಕ್ಷನ್ ಆ್ಯಂಡ್ ಎನ್ಹಾನ್ಸ್ ದ ರೆಪ್ಯುಟೇಷನ್ ಆಫ್ ದ ಕಂಪನಿ. ನಿಮ್ಮದು ಕಂಪನಿದು ರೆಪ್ಯುಟೇಷನ್ ಕೂಡ ಇನ್ಕ್ರೀಸ್ ಆಗುತ್ತೆ ಅಂತೇಳಿ. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ಕ್ವಾಲಿಟಿ ಕಂಟ್ರೋಲ್. ನೆಕ್ಸ್ಟ್ ಸ್ಟೆಪ್ಸ್ ಇನ್ ಕ್ವಾಲಿಟಿ ಕಂಟ್ರೋಲ್ ಪ್ರೋಸೆಸ್. ಸೊ ಹೇಗೆ ಕ್ವಾಲಿಟಿ ಕಂಟ್ರೋಲ್ ಅಂದರೆ ಏನು, ಅದು ಹೇಗೆ ಮಾಡೋದು ಅಂತ ಹೇಳಿದ್ರೆ, ಫಸ್ಟಿಗೆ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸನ್ನು ಸೆಟ್ ಮಾಡಬೇಕು. ದೆನ್ ಡಿಸೈಡ್ ವಿಚ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಟು ಫೋಕಸ್ ಆನ್. ಸೊ ಯಾವ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್, ಬೇರೆ ಬೇರೆ ISO ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಇದ್ದಾವೆ. ನಿಮ್ಮ ಕಂಪನಿಗೆ, ನಿಮ್ಮ ಪ್ರಾಡಕ್ಟಿಗೆ ಯಾವ್ದು ಬೇಕು ಅಂತೇಳಿ ಡಿಸೈಡ್ ಮಾಡಬೇಕು. ಫಸ್ಟಿಗೆ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸನ್ನು ನೀವು ಸೆಟ್ ಯುವರ್ ಗೋಲ್, ನಿಮ್ಮ ಪ್ರಾಡಕ್ಟು ಯಾವ ಕ್ವಾಲಿಟಿಯಲ್ಲಿ ಇರಬೇಕು ಅಂಥೇಳಿ ಡಿಸೈಡ್ ಮಾಡಬೇಕು. ನೆಕ್ಸ್ಟ್ ಯಾವ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅಂತೇಳಿ ಡಿಸೈಡ್ ಮಾಡಬೇಕು. ದೆನ್ ಕ್ರಿಯೇಟ್ ಆಪರೇಷನಲ್ ಪ್ರೋಸೆಸ್ ಟು ಡೆಲಿವರ್ ಕ್ವಾಲಿಟಿ, ರಿವ್ಯೂ ಯುವರ್ ರಿಸಲ್ಟ್ಸ್, ಗೆಟ್ ಫೀಡ್ಬ್ಯಾಕ್ ಆ್ಯಂಡ್ ಮೇಕ್ ಇಂಪ್ರೂವ್ಮೆಂಟ್ಸ್ ಬೇಕಿದ್ರೆ ಮಾಡಿ ಅಂತ ಹೇಳ್ಬಿಟ್ಟು. ಸೊ ದೀಸ್ ಆರ್ ದ ಡಿಫ್ರೆಂಟ್ ಸ್ಟೆಪ್ಸ್ ಆರ್ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇನ್ ಕ್ವಾಲಿಟಿ ಕಂಟ್ರೋಲ್. ನೆಕ್ಸ್ಟ್ ಲೆವೆಲ್ ಆಫ್ ಕ್ವಾಲಿಟಿ. ಸೊ ಯಾವುದೆಲ್ಲ ಲೆವೆಲ್ಸ್ ಇರ್ತವೆ ಅಂತ ಹೇಳ್ಬಿಟ್ಟು, ಅಂದರೆ ಕಸ್ಟಮರು ಹೇಗೆಲ್ಲ ನೋಡ್ತಾನೆ ಕ್ವಾಲಿಟಿಯನ್ನು ಅಂತ. ಫಸ್ಟ್ ಒನ್ ಅಕ್ಸೆಪ್ಟಬಲ್ ಕ್ವಾಲಿಟಿ, ಮಿನಿಮಮ್ ಲೆವೆಲ್ ಆಫ್ ಕ್ವಾಲಿಟಿ ವಿತ್ ವಿಚ್ ಒನ್ ಕ್ಯಾನ್ ಗೆಟ್ ಅವೇ ವಿತ್. ಸರಿ, ಅಕ್ಸೆಪ್ಟ್ ಆಗುತ್ತೆ, ಸಾಕು ಇಷ್ಟಿದ್ರೆ ಸಾಕು ಅಂಥೇಳಿ ಕಸ್ಟಮರ್ ಏನು ಡಿಸೈಡ್ ಮಾಡ್ತಾರಲ್ಲ ಅದು ಅಕ್ಸೆಪ್ಟಬಲ್, ಸಾಕು ಇಷ್ಟು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಅಪ್ರೋಪ್ರಿಯೇಟ್ ಕ್ವಾಲಿಟಿ. ದಿಸ್ ಈಸ್ ವಾಟ್ ದ ಕಸ್ಟಮರ್ ಆಸ್ಕ್ ಫಾರ್, ಒನ್ ಶುಡ್ ಆಲ್ವೇಸ್ ಡೆಲಿವರ್ ಟು ದಿಸ್ ಕ್ವಾಲಿಟಿ. ಅಂದರೆ ನಾವು ಏನಕ್ಕೆ ಅಂತೇಳಿ ಸ್ಟೇಟ್ ಮಾಡಿರ್ತೀವಲ್ಲ, ಈಗ ಫಾರ್ ಎಕ್ಸಾಂಪಲ್ TV ಮ್ಯಾನುಫ್ಯಾಕ್ಚರಿಂಗ್ ಇದ್ದರೆ ಆ TV ಡಿಸ್ಪ್ಲೇ ಚೆನ್ನಾಗಿರುತ್ತೆ, ಸೌಂಡ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂಥೇಳಿ ನಾವು ಅದ್ರ ಮೇಲೆ ಬರೆದು ಬಿಟ್ಟಿರ್ತೀವಿ ಮತ್ತು ವಿ ಹ್ಯಾವ್ ಸ್ಟೇಟೆಡ್. ಕಸ್ಟಮರ್ ಕೂಡ ಡಿಸ್ಪ್ಲೇ ಸರಿ ಇರಬೇಕು ಮತ್ತು ಸೌಂಡ್ ಕ್ವಾಲಿಟಿ ಚೆನ್ನಾಗಿರಬೇಕು ಅಂಥೇಳಿ ಬಯಸ್ತಾನೆ. ಅದಕ್ಕೆ ಅಪ್ರೋಪ್ರಿಯೇಟ್ ಆಗಿರಬೇಕು ಅಂಥೇಳಿ ಕಸ್ಟಮರ್ಗೆ ಅವನ ಏನು ಬಯಸ್ತಾನಲ್ಲ, ಅವನ ಏನು ರಿಕ್ವೈರ್ಮೆಂಟ್ ಇರುತ್ತಲ್ಲ ಅದಕ್ಕೆ ಅಪ್ರೋಪ್ರಿಯೇಟ್ ಆಗಿದ್ದರೆ ಅದನ್ನು ಅಪ್ರೋಪ್ರಿಯೇಟ್ ಕ್ವಾಲಿಟಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಆಸ್ಪಿರೇಷನಲ್ ಕ್ವಾಲಿಟಿ, ಡೆಲಿವರಿಂಗ್ ಅಬೋವ್ ಎಕ್ಸ್ಪೆಕ್ಟೇಷನ್ ಆಫ್ ದ ಕಸ್ಟಮರ್. ಅವನೇನು ಅಂದ್ಕೊಂಡಿರ್ತಾನಲ್ಲ ಅದಕ್ಕಿಂತ ಹೆಚ್ಚಿನ ಕ್ವಾಲಿಟಿಯನ್ನು ಕೊಡೋದಕ್ಕೆ ಆಸ್ಪಿರೇಷನಲ್ ಕ್ವಾಲಿಟಿ ಅಂತ ಹೇಳಿ ಕರೀತಾರೆ. ಸೊ ದೀಸ್ 3 ಆರ್ ದ ಲೆವೆಲ್ಸ್ ಆಫ್ ಕ್ವಾಲಿಟಿ: ಅಕ್ಸೆಪ್ಟಬಲ್, ಅಪ್ರೋಪ್ರಿಯೇಟ್, ದೆನ್ ಆಸ್ಪಿರೇಷನಲ್ ಕ್ವಾಲಿಟಿ. ನೆಕ್ಸ್ಟ್ ಕ್ವಾಲಿಟಿ ಕಂಟ್ರೋಲ್ ಗುರಿಗಳು ಏನೇನು ಅಂತ ಹೇಳಿದ್ರೆ, ಮೈಂಟೈನಿಂಗ್ ಕ್ವಾಲಿಟಿ, ಇಂಪ್ರೂವಿಂಗ್ ಕ್ವಾಲಿಟಿ, ಬೋತ್ ಮೈಂಟೈನಿಂಗ್ ಆ್ಯಂಡ್ ಇಂಪ್ರೂವಿಂಗ್ ಕ್ವಾಲಿಟಿ,
keep the quality at constant. So these are the things which quality control aims at. ಅದರ ಗುರಿಗಳು, ಅದರ ಉದ್ದೇಶ ಏನಂತ ಹೇಳಿದ್ರೆ ಕ್ವಾಲಿಟಿಯನ್ನು ಮೈಂಟೈನ್ ಮಾಡಬೇಕು, ಇಂಪ್ರೂವ್ ಆಗಬೇಕು, ಮತ್ತು ಅದು ಕಾನ್ಸ್ಟೆಂಟ್ ಆಗಿರ್ಬೇಕಂತ ಹೇಳ್ಬಿಟ್ಟು. ದೀಸ್ ಆರ್ ದ ಏಮ್ಸ್ ಆಫ್ ಕ್ವಾಲಿಟಿ ಕಂಟ್ರೋಲ್, QC ಡಿಪಾರ್ಟ್ಮೆಂಟ್ ಏಮ್ಸ್ ಏನಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇನ್ಸ್ಪೆಕ್ಷನ್ ಬಗ್ಗೆ ನೋಡಿದ್ವು ನಾವು. ಈಗ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಾದ್ಮೇಲೆ ಅದನ್ನು ಟೆಸ್ಟ್ ಮಾಡಬೇಕಲ್ಲ, ಅದು ಕ್ವಾಲಿಟಿ ಮೀಟ್ ಆಗುತ್ತೆ, ಸರಿ ಇದೆ ಅಂತ ಹೇಳ್ಬಿಟ್ಟು, ಅದನ್ನು ಇನ್ಸ್ಪೆಕ್ಷನ್ ಅಂತ ಹೇಳ್ತೀವಿ. Inspection is defined as a process of measuring the quality of a product or service in terms of established standard. ಅಂತ ಹೇಳಿದ್ರೆ ನೀವು ಆಗಲೇ ಎಸ್ಟಾಬ್ಲಿಷ್ ಮಾಡಿದ್ರಲ್ಲ, ನಮ್ಮ ಪ್ರಾಡಕ್ಟ್ ಈ ಕ್ವಾಲಿಟಿಯಲ್ಲಿ ಇರಬೇಕಂತ. ಸೊ ಆ ಎಸ್ಟಾಬ್ಲಿಷ್ಡ್ ಸ್ಟ್ಯಾಂಡರ್ಡ್ಗೆ ಸರಿಯಾಗಿ ಇದೆಯಾ ನಿಮ್ಮ ಸರ್ವಿಸ್ ಇರ್ಬೋದು ಅಥವಾ ನಿಮ್ಮ ಪ್ರಾಡಕ್ಟ್ ಇರ್ಬೋದು ಅಂತ ಹೇಳಿ ಚೆಕ್ ಮಾಡೋದನ್ನು ನಾವು ಇನ್ಸ್ಪೆಕ್ಷನ್ ಅಂತ ಹೇಳಿ ಕರಿತೀವಿ. ಸೊ ಇನ್ಸ್ಪೆಕ್ಷನ್ ಇಸ್ ಅ ಡಿಟರ್ಮಿನೇಟಿವ್ ಫಂಕ್ಷನ್ ಅಂಡ್ ರಿಲೇಟ್ಸ್ ಟು ಜಡ್ಜಿಂಗ್ ದ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಆರ್ ಸರ್ವಿಸ್. ಡಿಟರ್ಮಿನೇಟಿವ್ ಅಂದರೆ ಫೈನ್ ಮಾಡೋದು. ಸೊ ಅದೊಂದು ಕ್ವಾಂಟಿಟಿ, ಅದು ನಾವು ವಿ ಕ್ಯಾನ್ ಚೆಕ್ ಇಟ್ ಅಂತ ಹೇಳ್ಬಿಟ್ಟು. ಇಟ್ ಇಸ್ ಅ ಡಿಟರ್ಮಿನೇಟಿವ್ ಫಂಕ್ಷನ್ ಅಂಡ್ ರಿಲೇಟ್ಸ್ ದ ಜಡ್ಜಿಂಗ್ ದ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಆರ್ ಸರ್ವಿಸ್. ನೆಕ್ಸ್ಟು ಟೈಪ್ಸ್ ಆಫ್ ಇನ್ಸ್ಪೆಕ್ಷನ್ ನೋಡ್ದು. ಇದನ್ನ ಇನ್ ಡೀಟೇಲ್ ನಾವು ಆಗಲೇ ಡಿಸ್ಕಸ್ ಮಾಡಿದ್ದೀವಿ. ಪ್ಯಾಟ್ರೋಲ್ ಇನ್ಸ್ಪೆಕ್ಷನ್ ಅಂದರೆ ಏನು, ಸೆಂಟ್ರಲ್ ರೂಮ್ ಇನ್ಸ್ಪೆಕ್ಷನ್ ಅಂದರೆ ಏನು, 100% ಇನ್ಸ್ಪೆಕ್ಷನ್, ಸ್ಯಾಂಪ್ಲಿಂಗ್ ಇನ್ಸ್ಪೆಕ್ಷನ್, ಫಸ್ಟ್ ಆಫ್ ಇನ್ಸ್ಪೆಕ್ಷನ್, ಟೂಲ್ ಇನ್ಸ್ಪೆಕ್ಷನ್, ಅಸೆಂಬ್ಲಿ ಇನ್ಸ್ಪೆಕ್ಷನ್, ವರ್ಕಿಂಗ್ ಇನ್ಸ್ಪೆಕ್ಷನ್, operation inspection, final inspection, pilot piece inspection, key inspection and endurance inspection. These are the different types of inspection. ಇದನ್ನೆಲ್ಲ ಆಗಲೇ ಡಿಸ್ಕಸ್ ಮಾಡಿದ್ದೀವಿ, ಒಮ್ಮೆ ವಿಡಿಯೋಗಳನ್ನ ನೋಡಿ. ನೆಕ್ಸ್ಟ್ TQM ಅನ್ನು ನೋಡೋದು, ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್. ಇಟ್ಸ್ ಎ ಕಾಂಪ್ರಿಹೆನ್ಸಿವ್ ಆರ್ಗನೈಸೇಷನ್ wide effort to improve the quality of products and service applicable to all organizations. TQM is a comprehensive organization wide effort to improve the quality of products and service applicable to all organization ಅಂತ ಹೇಳಿ. This is what the definition of the TQM, total quality management. Next, what are the principles of quality management ಅಂದ್ರೆ it has got 8 principles. The first one, it has to focus the customer, total employee involvement ಅಂದ್ರೆ ಎಲ್ಲ ಎಂಪ್ಲಾಯೀಸ್ ಇನ್ವಾಲ್ವ್ ಆಗಬೇಕು, process centered approach, integrated system, strategic and systematic approach to management, continual improvement, factual approach to design making and effective communications. So these are the 8 principles of quality management. A quality circle ಅಂತ ಹೇಳಿ ನೋಡೋದು. ನೆಕ್ಸ್ಟ್ quality circle or quality control circle is a group of workers who do the same or similar work, who meet regularly to identify, analyze and solve work related problems. It consists of minimum 3 and maximum 12 members in number. ಅಂದರೆ ಕ್ವಾಲಿಟಿ ಸರ್ಕಲ್ ಅಂತ ಹೇಳಿ ಒಂದು ಡಿಸ್ಕಸ್ ಮಾಡಿದ್ವು ನಾವು. ಕ್ವಾಲಿಟಿ ಸರ್ಕಲ್ ಅಂದರೆ ಪೀಪಲ್ ಹೂ ಆರ್ ಡೂಯಿಂಗ್ ಸಿಮಿಲರ್ ವರ್ಕ್, ಒಂದೇ ರೀತಿ ಪ್ರಾಡಕ್ಟನ್ನು ಒಂದೇ ರೀತಿ ಕೆಲಸ ಮಾಡ್ತಾ ಇರೋದು ಒಂದು ಗ್ರೂಪ್. ಆಗ ಅವ್ರೇನು ಮಾಡ್ತಾರೆ, ದಿನ ಅವರು ಭೇಟಿ ಆಗಬೇಕು, ಮೀಟಾಗಿ ಮಾತಾಡಬೇಕು, ಪ್ರಾಡಕ್ಟ್ನಲ್ಲಿ ನಾವು ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ಏನು ಮಾಡ್ಬೋದು ಅಂತ ಹೇಳಿ. ದೇ ಕ್ಯಾನ್ ಫೆಚ್ ದೇರ್ ಓನ್ ಐಡಿಯಾಸ್, ಅವ್ರದ್ದೇ ಆದಂಥ ಐಡಿಯಾ ಕೊಡ್ಬೋದು. ಈ ಪ್ರೋಸೆಸನ್ನು ಈ ರೀತಿ ಚೇಂಜ್ ಮಾಡಿದರೆ ಮೇ ಬಿ ಕ್ವಾಲಿಟಿ ಇನ್ಕ್ರೀಸ್ ಆಗುತ್ತೆ ಅಂಥೇಳಿ ಅವರು ಅವ್ರದ್ದೇ ಆದಂಥ ಐಡಿಯಾ ಕೊಡ್ತಾರೆ. ಹಾಗೆ ದಿನ ವರ್ಕ್ ಮಾಡೋದ್ರಿಂದ ಗೊತ್ತಾಗುತ್ತಲ್ಲ, ವರ್ಕ್ ಮಾಡ್ತಾ 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 ಗೊತ್ತಾಗ್ತದೆ. ಇದರಲ್ಲಿ ಮಿನಿಮಮ್ ಆಫ್ 3 members ಆ್ಯಂಡ್ ಮ್ಯಾಕ್ಸಿಮಮ್ ಆಫ್ 12 members. ನೆಕ್ಸ್ಟ್ ಟೂಲ್ಸ್ ಫಾರ್ ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್. ಕೆಲವೊಂದು ಟೂಲ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದೋ. ಯಾವುದ್ಯಾವುದಂದರೆ ಫ್ಲೋ ಚಾರ್ಟ್ಸ್, ಕಂಟ್ರೋಲ್ ಚಾರ್ಟ್, ಹಿಸ್ಟೋಗ್ರಾಮ್, ಪ್ಯಾರೆಟೋ ಚಾರ್ಟ್, ಕಾಸ್ ಆ್ಯಂಡ್ ಎಫೆಕ್ಟ್ ಡಯಾಗ್ರಾಮ್, 5X, 6 Sigma and Kaizen. So these are the different tools for total quality management. ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಿ ಮತ್ತು ಮೇಂಟೈನ್ ಮಾಡೋದಕ್ಕೆ ಉಪಯೋಗಿಸಬಹುದಾದಂಥ ಡಿಫ್ರೆಂಟ್ ಟೂಲ್ಸ್ ಇವು. ಯಾವುದ್ಯಾವುದಂದರೆ ಫ್ಲೋ ಚಾರ್ಟ್ಸ್, ಕಂಟ್ರೋಲ್ ಚಾರ್ಟ್ಸ್, ಹಿಸ್ಟೋಗ್ರಾಮ್, ಪ್ಯಾರೆಟೋ ಚಾರ್ಟ್, ಕಾಸ್ ಆ್ಯಂಡ್ ಎಫೆಕ್ಟ್ ಡಯಾಗ್ರಾಮ್, 5S, 6 Sigma ಆ್ಯಂಡ್ ಕೈಸನ್. ಇದರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಆಯಾ ಸೆಷನ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ISO 9000 ಅಂತ ಹೇಳಿ. ಸೊ ನಾನು ಆಗಲೇ ಹೇಳಿದಾಗ ISO ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಸ್ಟ್ಯಾಂಡರ್ಡೈಸೇಷನ್. ಯಾವುದನ್ನೇ ಆಗಲಿ ಸ್ಟ್ಯಾಂಡರ್ಡೈಸ್ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೊಂದು ಆರ್ಗನೈಸೇಷನ್ ಇರುತ್ತೆ, ಅದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಸ್ಟ್ಯಾಂಡರ್ಡೈಸೇಷನ್. ಅದು ISO 9000 ಅಂದರೆ ಒಂದು ಸ್ಪೆಸಿಫಿಕ್ ಸ್ಟ್ಯಾಂಡರ್ಡ್, ಅದು ಯಾವುದೋ ಒಂದಕ್ಕೆ. ದೇ ಆರ್ ನಾಟ್ ಸ್ಪೆಸಿಫಿಕ್ ಟು ಎನಿ ಒನ್ ಇಂಡಸ್ಟ್ರಿ ಅಂಡ್ ಕ್ಯಾನ್ ಬಿ ಅಪ್ಲೈಡ್ ಟು ಆರ್ಗನೈಸೇಷನ್ ಆಫ್ ಎನಿ ಸೈಜ್. 9000 is defined as a set of international standards on quality. So ISO 9000 ಅಂತ ಹೇಳಿದ್ರೆ ಇಟ್ ಇಸ್ ಎ ಸ್ಟ್ಯಾಂಡರ್ಡ್ ಆನ್ ಕ್ವಾಲಿಟಿ. ಹಾಗೆ ಬೇರೆ ಬೇರೆ ಇರುತ್ತೆ. ISO 2000, 2001 ಇರ್ಬೋದು, ಅದು ಬೇರೆ ಇದಕ್ಕೆ, ಅದು ಎನ್ವೈರನ್ಮೆಂಟಲ್ಗೆ ಬರ್ತದೆ,
ಅದರದ್ದು ಸ್ಟ್ಯಾಂಡರ್ಡು. ಸೊ ಹಾಗೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಬೇರೆ ISO ಸ್ಟ್ಯಾಂಡರ್ಡ್ ಇದೆ, ಮತ್ತು ಹಾಸ್ಪಿಟಲ್ಗಳಿಗೆ ಬೇರೆ ISO ಸ್ಟ್ಯಾಂಡರ್ಡ್ ಇದೆ. ಆ ರೀತಿ quality management and quality assurance developed to help companies effectively document the quality system elements needed to maintain an effective or efficient quality system. They are not specific to any one industry and can be applied to organization of any size. These are the ISO series of standard. ISO 9000 ಅಂತ ಹೇಳಿದ್ರೆ quality management system. ISO 9000 ಅಂತ ಹೇಳಿದ್ರೆ quality management systems requirements containing the requirements an organization must complete with to become ISO 9001 certified. Next ISO 9002 ಇದೆ, ISO 9004 ಇದೆ. ಗೈಡ್ಲೈನ್ಸ್ ಫಾರ್ ದ ಅಪ್ಲಿಕೇಶನ್ ಆಫ್ ISO ಅದು ISO 9002 ಅಂತ ಹೇಳಿದ್ರೆ. ನೆಕ್ಸ್ಟ್ ISO 9004. ದೀಸ್ ಆರ್ ದ ಡಿಫರೆಂಟ್ ಸ್ಟ್ಯಾಂಡರ್ಡ್ಸ್. ISO 9000, 9001, 9002, 9004 ಅಂತ ಹೇಳಿ. ನೆಕ್ಸ್ಟ್ ಯೂನಿಟ್ನಲ್ಲಿ 4th ಯೂನಿಟ್ ಅಲ್ಲಿ 5th ಯೂನಿಟ್ನಲ್ಲಿ ನಾವೇನು ನೋಡಿದ್ರೆ ಪ್ಲಾಂಟ್ ಮೇಂಟೆನೆನ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ ಸೇಫ್ಟಿ ಬಗ್ಗೆ ಡಿಸ್ಕಸ್ ಮಾಡ್ದೆ. ಪ್ಲಾಂಟನ್ನು ಅಥವಾ ಮೆಷಿನ್ಸನ್ನು ಮೇಂಟೈನ್ ಮಾಡೋದ್ರ ಬಗ್ಗೆ ಮತ್ತು ಇಂಡಸ್ಟ್ರಿಯಲ್ ಸೇಫ್ಟಿ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಅದರಲ್ಲಿ ಫಸ್ಟಿಗೆ ಮೇಂಟೆನೆನ್ಸ್ ಅಂತ ಹೇಳಿದ್ರೆ ಎಫರ್ಟ್ ಡೈರೆಕ್ಟೆಡ್ ಟವರ್ಡ್ಸ್ ಅಪ್ಕೀಪ್ ಆ್ಯಂಡ್ ರಿಪೇರ್ ಆಫ್ ಮೆಷಿನ್. ಮೆಷಿನ್ ಇರ್ಬೋದು ಅಥವಾ ಪ್ಲಾಂಟ್ ಇರ್ಬೋದು, ಯಾವಾಗಲೂ ವರ್ಕಿಂಗ್ ಕಂಡೀಷನಲ್ಲಿ ಇರೋ ಹಾಗೆ ನೋಡ್ಕೊಳ್ಳೋದು. ಸೊ ಅದು ಹಾಳಾಗಬಾರ್ದು, ಹಾಳಾಗಿ ಕೆಟ್ಟು ನಿಲ್ಲಬಾರ್ದು. ಆ ರೀತಿ ನೋಡ್ಕೊಳ್ಳೋದಕ್ಕೆ ನಾವು ಮೇಂಟೆನೆನ್ಸ್ ಅಂತ ಹೇಳ್ತೀವಿ. The aim of plant maintenance is to achieve minimum breakdown and keep the plant in good working condition at the lowest possible cost. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಅದು ಅವಾಗ ಬ್ರೇಕ್ ಡೌನ್ ಆಗೋದು. ಹಾಗೆ ಬ್ರೇಕ್ ಡೌನ್ ಅಂತ ಹೇಳಿದ್ರೆ ನಿಲ್ಲೋದು, ಕೆಟ್ಟು ನಿಲ್ತೋಗೋದು. ಆಪ್ರೇಷನ್ ಮಾಡ್ತಾ ಇರ್ತೀವಿ ನಾವು, ಪ್ರೋಸೆಸ್ ಆಗ್ತಾ ಇರುತ್ತೆ, ಮೆಷಿನ್ ಕೆಟ್ಟೋಗುತ್ತೆ. ಅವಾಗ ಏನಾಗ್ತದೆ, ಫುಲ್ಲು ಪ್ರೊಡಕ್ಷನ್ನೇ ಹೆಲ್ಡಪ್ ಆಗುತ್ತೆ, ಲಾಸ್ ಆಗುತ್ತೆ. ಸೊ ಹಾಗಾಗಿ ಆ ಮೆಷಿನ್ನು ಅವಾಗ ಹಾಳಾಗಬಾರ್ದು, ಸರಿಯಾಗಿ ರನ್ ಆಗ್ತಾ ಇರಬೇಕು. ಪ್ಲಾಂಟ್ ಕೂಡ ವರ್ಕಿಂಗ್ ಕಂಡೀಷನಲ್ಲಿ ಇರಬೇಕು ಅಟ್ ಲೋಯೆಸ್ಟ್ ಪಾಸಿಬಲ್ ಕಾಸ್ಟ್. ಅದನ್ನು ನಾವು ಮೈಂಟೆನೆನ್ಸ್ ಅಂತ ಹೇಳಿ ಕರಿತೀವಿ. ಇಟ್ ಈಸ್ ಅ ಫಂಕ್ಷನ್ ಆಫ್ ಡೀಲಿಂಗ್ ವಿತ್ ಡೇ ಟು ಡೇ ಪ್ರಾಬ್ಲಮ್ ಆಫ್ ಕೀಪಿಂಗ್ ದ ಫಿಸಿಕಲ್ ಪ್ಲಾಂಟ್ ಇನ್ ಗುಡ್ ಆಪರೇಟಿಂಗ್ ಕಂಡೀಷನ್. ಅದು ಆಪರೇಟಿಂಗ್ ಕಂಡೀಷನಲ್ಲಿ ಇರಬೇಕು. ಮೈಂಟೆನೆನ್ಸ್ ಈಸ್ ಕನ್ಸರ್ನ್ಡ್ ವಿತ್ ಅಪ್ಕೀಪಿಂಗ್ ಆ್ಯಂಡ್ ರಿಪೇರ್ ಆಫ್ ದ ಮೆಷಿನ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್. Plant maintenance is defined as a set of activities that are necessary to keep machinery, parts and types of equipments in good operating conditions to avoid production stoppage and losses. That's what. ಏನಾದರೂ ಮೆಷಿನ್ ಕೆಟ್ಟು ನಿಲ್ತು ಅಂತ ಹೇಳಿದ್ರೆ ಹೋಲ್ ಪ್ರೊಡಕ್ಷನ್ ಪ್ರೋಸೆಸ್ಸೇ ಎಫೆಕ್ಟ್ ಆಗಿಬಿಡ್ತದೆ, ಅಥವಾ ಹೋಲ್ ಪ್ರೊಡಕ್ಷನ್ ಪ್ರೋಸೆಸ್ಸೇ ಸ್ಟಾಪ್ ಆಗುತ್ತೆ, ವಿಚ್ ವಿಲ್ ರಿಸಲ್ಟ್ ಇನ್ ಲಾಸಸ್. ಎಂಪ್ಲಾಯಿಗೆ ಇಂಟ್ರೆಸ್ಟ್ ಹೋಗುತ್ತೆ, ಲಾಸ್ ಆಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ಸೊ ದೀಸ್ ಆರ್ ದ ಥಿಂಗ್ಸ್. ಫಂಕ್ಷನ್ಸ್ ಆಫ್ ಪ್ಲಾಂಟ್ ಮೇಂಟೆನೆನ್ಸ್ ಏನೆಲ್ಲ ಫಂಕ್ಷನ್ಸ್ ಅಂತ ಹೇಳಿದ್ರೆ, ಮೇಂಟೆನೆನ್ಸ್ ಆಫ್ ಎಕ್ಸಿಸ್ಟಿಂಗ್ ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್, ಮೇಂಟೆನೆನ್ಸ್ ಆಫ್ ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ಸ್ ಆ್ಯಂಡ್ ಗ್ರೌಂಡ್ಸ್, equipment inspection and lubrication, utility, generation and distribution, alterations to existing equipments and buildings. So these are the functions of plant maintenance. ನೆಕ್ಸ್ಟ್ ಯಾವುದೆಲ್ಲ ಡ್ಯೂಟೀಸ್ ಅಂತೇಳಿ, ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಪ್ಲಾಂಟ್ ಮೇಂಟೆನೆನ್ಸ್ ಏನೆಲ್ಲ ಅಂತ ಹೇಳಿದ್ರೆ, ಇನ್ಸ್ಪೆಕ್ಷನ್ ಅಂದರೆ ರೆಗ್ಯುಲರ್ ಆಗಿ ಇನ್ಸ್ಪೆಕ್ಟ್ ಮಾಡಬೇಕು. ದಿನ ಬೆಳಗ್ಗೆ ಬಂದು ಮಷಿನ್ ಸರಿ ಇದೆಯಾ, ಸರಿಯಾಗಿ ರನ್ ಆಗುತ್ತಾ ಅಂಥೇಳಿ ಇನ್ಸ್ಪೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಇಂಜಿನಿಯರಿಂಗ್, ಏನಾದರೂ ಆಲ್ಟ್ರೇಷನ್ ಬೇಕಾ ಅಂಥೇಳಿ ಇಂಪ್ರೂವ್ ಮಾಡಲಿಕ್ಕೆ ಆ ಮಷಿನನ್ನು ಅದನ್ನು ನೋಡಬೇಕು. ಮತ್ತು ಮೇಂಟೆನೆನ್ಸ್ ಅಂದರೆ ಸರಿಯಾಗಿ ವರ್ಕಿಂಗ್ ಕಂಡೀಷನಲ್ಲಿ ನೋಡ್ಕೋಬೇಕು. ಬಿಲ್ಡಿಂಗ್ಸ್ ಇರ್ಬೋದು, ಮೆಷಿನ್ ಇರ್ಬೋದು, ಪ್ಲಾಂಟ್ಸ್ ಇರ್ಬೋದು, ಎನಿಥಿಂಗ್. ಫಸ್ಟಿಗೆ ಇನ್ಸ್ಪೆಕ್ಷನ್ ಮಾಡ್ತೀರಾ. ನೆಕ್ಸ್ಟ್ ಇಂಜಿನಿಯರಿಂಗ್ ಅಂತ ಹೇಳಿದ್ರೆ ಏನಾದರೂ ಇಂಪ್ರೂವ್ ಮಾಡ್ಲಿಕ್ಕೆ ಆಗುತ್ತಾ ಅಂಥೇಳಿ ಯು ಹ್ಯಾವ್ ಟು ಅಪ್ಲೈ ಯುವರ್ ನಾಲೆಡ್ಜ್. ನಿಮ್ಮ ನಾಲೆಡ್ಜನ್ನು ಅಪ್ಲೈ ಮಾಡಿ ಇಂಪ್ರೂವ್ ಮಾಡಲಿಕ್ಕಾದರೆ ಇಂಪ್ರೂವ್ ಮಾಡಬೇಕು. ನೆಕ್ಸ್ಟ್ ಮೇಂಟೆನೆನ್ಸ್ ಅಂದರೆ ಸರಿಯಾಗಿ ವರ್ಕಿಂಗ್ ಆಗೋ ರೀತಿ ನೋಡ್ಕೋಬೇಕು. ಮೇ ಬಿ ಬಿಲ್ಡಿಂಗ್ ಆರ್ ಇಟ್ ಮೇ ಬಿ ಇಕ್ವಿಪ್ಮೆಂಟ್ ಆರ್ ಇಟ್ ಮೇ ಬಿ ಮೆಷಿನ್ ಆರ್ ಪ್ಲಾಂಟ್. ನೆಕ್ಸ್ಟ್ ರಿಪೇರ್, ಏನಾದರೂ ಹಾಳಾದರೆ ರಿಪೇರಿ ಮಾಡಬೇಕು. ಟು ಆಲ್ಟರ್ನೇಟಿವ್ ಅನ್ಸ್ಯಾಟಿಸ್ಫ್ಯಾಕ್ಟರಿ ಕಂಡೀಷನ್ಸ್ ನೆಸೆಸರಿ ಟು ಕರೆಕ್ಟ್ ಬ್ರೇಕ್ ಡೌನ್ಸ್. ಓವರ್ ಆಲ್ ಅಂತ ಹೇಳಿದ್ರೆ ಇದು ಪ್ಲ್ಯಾಂಡ್ ಶೆಡ್ಯೂಲ್ಡ್ ಮೇಂಟೆನೆನ್ಸ್. ಇದು ನಾವು ಓವರ್ ಆಲ್ ಮಾಡ್ತೀವಲ್ಲ, ಈಗ ಬೈಕೆಲ್ಲ ನಾವು ಏನು ಸರ್ವಿಸಿಂಗ್ ಕೊಡ್ತೀವಲ್ಲ, ದಟ್ ಈಸ್ ನಥಿಂಗ್ ಬಟ್ ಓವರ್ ಆಲ್. ಇಷ್ಟು ಕಿಲೋಮೀಟ್ರ್ ಆದಮೇಲೆ ಅಥವಾ ಇಷ್ಟು ಅವರ್ಸ್ ಆದಮೇಲೆ ಅದನ್ನು ಓವರ್ ಆಲ್ ಮಾಡಬೇಕು ಅಂಥೇಳಿ ಮೊದಲೇ ಪ್ಲ್ಯಾನ್ ಮಾಡಿ ಅದನ್ನು ಓವರ್ ಆಲ್ ಮಾಡಬೇಕು. ನೆಕ್ಸ್ಟ್ ಕನ್ಸ್ಟ್ರಕ್ಷನ್, ಟೇಕ್ ಅಪ್ ದ ಕನ್ಸ್ಟ್ರಕ್ಷನ್ ಜಾಬ್, ನ್ಯೂ ಕನ್ಸ್ಟ್ರಕ್ಷನ್ ಜಾಬ್ ಇದ್ದರೆ ಅದನ್ನೆಲ್ಲ ಮಾಡಬೇಕು. ನೆಕ್ಸ್ಟ್ ಸಾಲ್ವೇಜ್ ಅಂದರೆ ಏನು ಸ್ಕ್ರ್ಯಾಪ್ ಎಲ್ಲ ಇರುತ್ತಲ್ಲ ಅದನ್ನು ಸರಿಯಾಗಿ ಹ್ಯಾಂಡಲ್ ಮಾಡೋದು. ಸೊ ಅದಕ್ಕೆ ಸಾಲ್ವೇಜ್ ಅಂತ ಹೇಳಿ ಕರೀತಾರೆ. So these are the different functions of maintenance ಡಿಪಾರ್ಟ್ಮೆಂಟ್ ಏನೆಲ್ಲ ಫಂಕ್ಷನ್ಸ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಟೈಪ್ಸ್ ಆಫ್ ಮೇಂಟೆನೆನ್ಸ್ ಅನ್ನು ನೋಡ್ದು. ಇದರಲ್ಲಿ ಯಾವುದೆಲ್ಲ ಟೈಪ್ಸ್ ಇದಾವೆ ಅಂಥೇಳಿ, ಬ್ರೇಕ್ ಡೌನ್ ಆರ್ ಕರೆಕ್ಟಿವ್ ಮೇಂಟೆನೆನ್ಸ್, ಪ್ರಿವೆಂಟಿವ್ ಮೇಂಟೆನೆನ್ಸ್, ಪ್ರೆಡಿಕ್ಟಿವ್ ಮೇಂಟೆನೆನ್ಸ್,
ರೂಟೀನ್ ಮೇಂಟೆನೆನ್ಸ್ ಆ್ಯಂಡ್ ದೆನ್ ಪ್ಲ್ಯಾಂಡ್ ಮೇಂಟೆನೆನ್ಸ್. ಸೊ ಈಚ್ ಒನ್ ನಾವು ಇದನ್ನು ಡಿಸ್ಕಸ್ ಮಾಡಿದ್ದೀವಿ ಈಗಾಗಲೇ. ಬ್ರೇಕ್ ಡೌನ್ ಮೇಂಟೆನೆನ್ಸ್ ಅಂದ್ರೇನು, ಪ್ರಿವೆಂಟಿವ್ ಮೇಂಟೆನೆನ್ಸ್ ಅಂದ್ರೇನು, ಪ್ರೆಡಿಕ್ಟಿವ್ ಮೇಂಟೆನೆನ್ಸ್ ಅಂದರೆ ಏನು, ರೂಟೀನ್ ಮೇಂಟೆನೆನ್ಸ್ ಅಂದರೆ ಏನು, ಪ್ಲ್ಯಾಂಡ್ ಮೇಂಟೆನೆನ್ಸ್ ಅಂದರೆ ಏನು. ಸೊ ಇದನ್ನೆಲ್ಲ ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ದೀವಿ. ಜಸ್ಟ್ ಗೋ ಥ್ರೂ ದೋಸ್ ಥಿಂಗ್ಸ್ ಏನೇನು ಅಂತ ಹೇಳ್ಬಿಟ್ಟು ಅಲ್ಲಿ ಹೆಸರೇ ಹೇಳ್ತಾ ಇದೆ. ಬ್ರೇಕ್ ಡೌನ್ ಅಂದರೆ ಕೆಟ್ಟು ನಿಂತಾಗ ರಿಪೇರಿ ಮಾಡೋದು, ಪ್ರಿವೆಂಟಿವ್ ಅಂದರೆ ಮೊದಲೇ, ಪ್ರೆಡಿಕ್ಟಿವ್ ಅಂತ ಹೇಳಿದ್ರೆ ಅದು ಪ್ರೆಡಿಕ್ಟ್ ಮಾಡಿ ಆಗ್ಬೋದು ಈಗ ಅಂತ ಹೇಳಿ, ರೂಟೀನ್ ಅಂದರೆ ಡೇ ಟು ಡೇ, ವೀಕ್ಲಿ, ಮಂತ್ಲಿ ಹಾಗೆ, ಮತ್ತು ಪ್ಲ್ಯಾನ್ ಮಾಡಿಕೊಂಡು ಮೇಂಟೆನೆನ್ಸ್ ಮಾಡೋದು. ನೆಕ್ಸ್ಟು ಟೋಟಲ್ ಪ್ರೊಡಕ್ಟಿವ್ ಮೇಂಟೆನೆನ್ಸ್ ಅಂಥೇಳಿ ಒಂದಿದೆ, TPM ಅಂತ ಹೇಳ್ತೀವಿ. TPM is a company wide team based effort to build quality into equipment and to improve overall equipment effectiveness. ಸೊ ಓವರಾಲ್ ಎಕ್ವಿಪ್ಮೆಂಟ್ ಎಫೆಕ್ಟಿವ್ನೆಸ್ಸನ್ನು ಇಂಪ್ರೂವ್ ಮಾಡಲಿಕ್ಕೆ, ಅಂದರೆ ಅದು ಯಾವಾಗಲೂ ಕೂಡ ವರ್ಕಿಂಗ್ ಕಂಡೀಷನಲ್ಲೇ ಇರೋದು, ಅದನ್ನು ಬ್ರೇಕ್ ಡೌನ್ ಅಂತೇಳಿ ನಿಲ್ಲಿಸಲೇಬಾರ್ದು, ಅದು ಬ್ರೇಕ್ ಡೌನ್ ಆಗಲೇಬಾರ್ದು. ಆ ರೀತಿ ನಾವು ಪ್ಲ್ಯಾಂಟನ್ನು ಅಥವಾ ಮೆಷಿನನ್ನು ಮೇಂಟೈನ್ ಮಾಡೋದಕ್ಕೆ ಟೋಟಲ್ ಪ್ರೊಡಕ್ಟಿವ್ ಮೇಂಟೆನೆನ್ಸ್ ಅಂತೇಳಿ ಕರಿತೀವಿ. ಸೊ ಟೋಟಲ್ ಅಂತ ಹೇಳಿದ್ರೆ ಆಲ್ ಎಂಪ್ಲಾಯೀಸ್ ಹ್ಯಾವ್ ಟು ಬಿ ಇನ್ವಾಲ್ವ್ಡ್. ಸೊ ಇಲ್ಲಿ ಟೋಟಲ್ ಅಂದರೆ ಟೋಟಲ್ ಏನಿದೆ ಹೇಳುತ್ತೆ ಅಂದರೆ ಆಲ್ ಎಂಪ್ಲಾಯೀಸ್ ಹ್ಯಾವ್ ಟು ಬಿ ಇನ್ವಾಲ್ವ್ಡ್. ಇಟ್ ಏಮ್ಸ್ ಟು ಎಲಿಮಿನೇಟ್ ಆಲ್ ಆಕ್ಸಿಡೆಂಟ್ಸ್, ಡಿಫೆಕ್ಟ್ಸ್ ಆ್ಯಂಡ್ ಬ್ರೇಕ್ ಡೌನ್ಸ್. ಎಲ್ಲ ರೀತಿ ಆಕ್ಸಿಡೆಂಟ್ಸು, ಡಿಫೆಕ್ಟ್ಸು ಮತ್ತು ಬ್ರೇಕ್ ಡೌನ್ಸನ್ನು ಇಟ್ ಹ್ಯಾಸ್ ಟು ಎಲಿಮಿನೇಟ್ ಆ್ಯಂಡ್ ಆಲ್ ಎಂಪ್ಲಾಯೀಸ್ ಹ್ಯಾವ್ ಟು ಬಿ ಇನ್ವಾಲ್ವ್ಡ್ ಇನ್ ದಟ್. ಪ್ರೊಡಕ್ಟಿವ್ ಅಂತ ಹೇಳಿದ್ರೆ ಆಕ್ಷನ್ಸ್ ಆರ್ ಪರ್ಫಾರ್ಮ್ಡ್ ವೈಲ್ ಪ್ರೊಡಕ್ಷನ್ ಗೋಸ್ ಆನ್ ಆ್ಯಂಡ್ ಟ್ರಬಲ್ಸ್ ಫಾರ್ ಪ್ರೊಡಕ್ಷನ್ಸ್ ಆರ್ ಮಿನಿಮೈಸ್ಡ್. ಸೊ ಯಾವಾಗ ಪ್ರೊಡಕ್ಷನ್ ಆಗ್ತಾನೆ ಇರುತ್ತೋ ಆಗಲೇ ಮೇಂಟೆನೆನ್ಸ್ ಕೂಡ ಮಾಡೋದು ಅಂಥೇಳಿ. ಎಲ್ಲರೂ ಇನ್ವಾಲ್ವ್ ಆಗಬೇಕು, ಪ್ರೊಡಕ್ಷನನ್ನು ಅದು ಡಿಸ್ಟರ್ಬ್ ಮಾಡಬಾರ್ದು. ಯಾವಾಗ ಪ್ರೊಡಕ್ಷನ್ ವೈಲ್ ಇಟ್ ಈಸ್ ಗೋಯಿಂಗ್ ಆನ್, ಅಟ್ ದ ಟೈಮ್ ಓನ್ಲಿ ವಿ ಕ್ಯಾನ್ ಹ್ಯಾವ್ ದ ಮೇಂಟೆನೆನ್ಸ್. ಮೇಂಟೆನೆನ್ಸ್ ಅಂತ ಹೇಳಿದ್ರೆ ಕೀಪಿಂಗ್ ಇನ್ ಗುಡ್ ಕಂಡೀಷನ್, ರಿಪೇರ್, ಕ್ಲೀನ್ ಆ್ಯಂಡ್ ಲುಬ್ರಿಕೇಟ್. ದಟ್ ಈಸ್ ವಾಟ್. ಈಗ ಟೋಟಲ್ ಪ್ರೊಡಕ್ಟಿವ್ ಮೇಂಟೆನೆನ್ಸ್ ಅಂತ ಹೇಳಿದ್ರೆ, ಟೋಟಲ್ ಅಂತ ಹೇಳಿದ್ರೆ ಎವ್ರಿ ಒನ್ ಹ್ಯಾಸ್ ಟು ಬಿ ಇನ್ವಾಲ್ವ್. ದೆನ್ ಪ್ರೊಡಕ್ಟಿವ್ ಅಂತ ಹೇಳಿದ್ರೆ ವೈಲ್ ದ ವರ್ಕ್ ಈಸ್ ಗೋಯಿಂಗ್ ಆನ್ ದೆನ್ ಓನ್ಲಿ ವಿ ಕ್ಯಾನ್ ಮೇಂಟೈನ್. ಮೇಂಟೆನೆನ್ಸ್ ಅಂತ ಹೇಳಿದ್ರೆ ದಟ್ಸ್ ವಾಟ್, ರಿಪೇರ್, ಕ್ಲೀನ್ ಆ್ಯಂಡ್ ಲುಬ್ರಿಕೇಟ್. ದ ಏಮ್ ಆಫ್ TPM ಇಸ್ ಟು ಝೀರೋ ಬ್ರೇಕ್ ಡೌನ್. ದಟ್ ಈಸ್ ವಾಟ್. ಯಾವುದೇ ಕಾರಣಕ್ಕೂ ಆಕ್ಸಿಡೆಂಟ್ ಆಗಲಿ ಅಥವಾ ಮಿಷಿನ್ ಕೆಟ್ಟು ನಿಲ್ಲೋದಂಥದ್ದಾಗಲಿ ಅಥವಾ ಪ್ರೊಡಕ್ಷನ್ ಮಿಷಿನ್ನಿಂದಾಗಿ ಸ್ಟಾಪ್ ಆಗುವಂಥದ್ದಾಗಲಿ ಆಗಬಾರ್ದು. ಆರ್ ಝೀರೋ ಡೌನ್ ಟೈಮ್. ಡೌನ್ ಟೈಮ್ ಅಂದರೆ ಮೆಷಿನ್ ಆಫ್ ಆಗಿರ್ತಕ್ಕಂಥದ್ದು ಬಿಕಾಸ್ ಆಫ್ ಅದರದ್ದು ರಿಪೇರಿಂದಾಗಿ ಅಥವಾ ಬ್ರೇಕ್ ಡೌನಿಂದಾಗಿ ಮೆಷಿನ್ ಯೂಸ್ ಇಲ್ದೇ ಹಾಗೆ ಬಿದ್ದಿರ್ತಕ್ಕಂಥದ್ದು, ಅದು ಆಗಬಾರ್ದು ಅಂಥೇಳಿ. TPM ಅಂದರೆ ಇನ್ನೊಂದ್ಸರಿ ನೋಡಿ, ಟೋಟಲ್ ಎಂಪ್ಲಾಯಿ ಇನ್ವಾಲ್ವ್ಮೆಂಟ್, ಟೋಟಲ್ ಎಕ್ವಿಪ್ಮೆಂಟ್ ಎಫೆಕ್ಟಿವ್ನೆಸ್, ಟೋಟಲ್ ಮೇಂಟೆನೆನ್ಸ್ ಡೆಲಿವರಿ ಸಿಸ್ಟಮ್. ಝೀರೋ ಬ್ರೇಕ್ ಡೌನ್ ಇರಬೇಕು ವೈಲ್ ಪ್ರೊಡಕ್ಷನ್ ಇಸ್ ಗೋಯಿಂಗ್ ಆನ್, ದಟ್ ಟೈಮ್ ಓನ್ಲಿ ವಿ ಕ್ಯಾನ್ ಹ್ಯಾವ್ ದ ಮೇಂಟೆನೆನ್ಸ್. ಇಂಡಸ್ಟ್ರಿಯಲ್ ಸೇಫ್ಟಿ ಬಗ್ಗೆ ನೋಡೋದು. ಇಂಡಸ್ಟ್ರಿಯಲ್ ಸೇಫ್ಟಿನಲ್ಲಿ ಯಾಕೆ ಬೇಕು ಸೇಫ್ಟಿ, ಮತ್ತು ಆಕ್ಸಿಡೆಂಟ್ ಆದಾಗ ಏನೆಲ್ಲ ರಿಯಾಲಿಟಿ ಇರುತ್ತೆ ಅಥವಾ ನಂಬಿಕೆಗಳೇನಿರ್ತವೆ, ಏನು ಅವರು ಅಂದ್ಕೊಂಡಿರ್ತಾರೆ ಬಟ್ ರಿಯಾಲಿಟಿ ಏನಿದೆ ಅಂಥೇಳಿ ನಾವು ಡಿಫ್ರೆಂಟ್ ಕೇಸಸನ್ನು ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್. ಲಾಸಸ್ ಡ್ಯೂ ಟು ಆಕ್ಸಿಡೆಂಟ್ಸ್, ನಿಮಗೆ ಗೊತ್ತಿದೆ ಏನೆಲ್ಲ ಲಾಸ್ ಆಗುತ್ತೆ ಅಂತ, ಅದನ್ನು ಡಿಸ್ಕಸ್ ಮಾಡಿದ್ವಿ ಕೂಡ. ಎಫೆಕ್ಟ್ ಆಫ್ ಆಕ್ಸಿಡೆಂಟ್ ಆನ್ ಎಂಪ್ಲಾಯಿ ಆ್ಯಂಡ್ ಎಂಪ್ಲಾಯರ್ಸ್, ಉದ್ಯೋಗ ಕೊಟ್ಟವ್ರ ಮೇಲೆ, ಮಾಲೀಕರ ಮೇಲೆ ಮತ್ತು ಕೆಲಸ ಮಾಡೋರ ಮೇಲೆ ಏನು ಎಫೆಕ್ಟ್ ಆಗುತ್ತೆ ಅಂತ, ಮತ್ತು ಕಾಸಸ್ ಏನೇನು, ಕಾರಣ ಏನೇನು ಆಕ್ಸಿಡೆಂಟ್ಗೆ ಅಂತೇಳಿ. ದಟ್ ಈಸ್ ಪ್ಯೂರ್ಲಿ ನೆಗ್ಲಿಜೆನ್ಸಿ, ಅದೇ ಕಾರಣ ಇರುತ್ತೆ ಮೇಯ್ನ್. ಮಿತ್ಸ್ ಆ್ಯಂಡ್ ರಿಯಾಲಿಟೀಸ್ ಅಂತ ಹೇಳಿದ್ರೆ ನಂಬಿಕೆ ಮತ್ತು ಸತ್ಯಗಳು, ಸತ್ಯಾಂಶ. ನಾವೇನು ನಂಬಿರ್ತೀವಿ ಮತ್ತು ಅಲ್ಲಿ ನಿಜವಾಗಿ ಸತ್ಯಾಂಶ ಏನಿದೆ ಅಂಥೇಳಿ ಅದನ್ನು ಡೀಟೇಲ್ ಆಗಿ ನಾವು ಆಗಲೇ ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟು ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ಆಕ್ಸಿಡೆಂಟ್ಸ್, ಸೇಫ್ಟಿ ಮೆಷರ್ಸ್, ಪರ್ಸನಲ್ ಆ್ಯಂಡ್ ಪ್ರೊಟೆಕ್ಟಿವ್ ಡಿವೈಸಸ್, ರೋಲ್ ಆಫ್ ಸೇಫ್ಟಿ ಆಫೀಸರ್, ರೋಲ್ ಆಫ್ ಸೂಪರ್ವೈಸರ್, ರೋಲ್ ಆಫ್ ಸೇಫ್ಟಿ ಕಮಿಟಿ, ಇದನ್ನೆಲ್ಲ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀವಿ. ನೀವು ಇನ್ನೊಂದೊಂದು ಸರಿ ಆ ಸೆಷನನ್ನು ನೋಡಿ, ಗೋ ಥ್ರೂ ದೋಸ್ ಸೆಷನ್ಸ್. ರೋಲ್ ಆಫ್ ಸೇಫ್ಟಿ ಆಫೀಸರ್, ಒಬ್ಬ ಸೇಫ್ಟಿ ಆಫೀಸರ್ ಅಂತ ಇರ್ತಾರೆ, ಅವರ ಡ್ಯೂಟೀಸ್ ಏನೇನಂತ ಹೇಳಿ. ಡ್ಯೂಟೀಸ್ ಏನೇನಂತ ಹೇಳಿದ್ರೆ ಪ್ಲ್ಯಾಂಟ್ ಸರಿಯಾಗಿ ಸೇಫಾಗಿ ವರ್ಕ್ ಆಗಬೇಕು, ಎಂಪ್ಲಾಯೀಸಿಗೆ ಏನಾಗಬಾರ್ದು, ಆಕ್ಸಿಡೆಂಟ್ ಆಗಬಾರ್ದು, ದೋಸ್ ಥಿಂಗ್ಸ್. ದೀಸ್ ಆರ್ ದ ಡಿಫ್ರೆಂಟ್ ರೋಲ್ಸ್ ಆಫ್ ಸೇಫ್ಟಿ ಆಫೀಸರ್. ಇದನ್ನು ಒಂದ್ಸರಿ ಓದ್ಕೊಳ್ಳಿ, ಇದು ಎಕ್ಸಾಮ್ಗೆ ಕೂಡ ಕೇಳ್ತಾರೆ. ಬಟ್ ಯು ಶುಡ್ ನೋ ವಾಟ್ ಆರ್ ದ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಸೇಫ್ಟಿ ಆಫೀಸರ್. ನೆಕ್ಸ್ಟ್ ಫೈರ್ ಬಗ್ಗೆ ನೋಡ್ದು. Fire is a self-sustaining chemical chain reaction with varying degrees of light and heat. Fire is made up of 4 components: on the fuel, oxygen, heat and chemical chain reaction. So ಇಲ್ಲಿ ನಿಮಗೆ ಫೈರ್ ಟ್ರಯಾಂಗಲ್ ಅಂತ ಕೇಳಿದ್ದೀರಾ. ಆನ್ ದ ಫ್ಯೂಯಲ್, ಆಕ್ಸಿಜನ್, ಹೀಟ್, ಇವು 3. ಫ್ಯೂಯಲ್ ಅಂತ ಹೇಳಿದ್ರೆ ಬರ್ನ್ ಆಗಲಿಕ್ಕೆ, ಆಕ್ಸಿಜನ್ ಅಂತ ಹೇಳಿದ್ರೆ ಅದು ಬರ್ನ್ ಆಗಲಿಕ್ಕೆ ಸಹಾಯ ಮಾಡೋದಕ್ಕೆ, ಹೀಟ್ ಅಂತ ಹೇಳಿದ್ರೆ ಆ ಬರ್ನಿಂಗ್ ಕ್ರಿಯೇಟ್ ಆಗಲಿಕ್ಕೆ ಫಸ್ಟಿಗೆ ಸ್ಟಾರ್ಟ್ ಆಗಬೇಕಲ್ಲ ಅವಾಗ ಹೀಟ್ ಬೇಕು.
These three are the main constituents of fire. Next, fire is a chemical chain reaction. ಈಗ ನೀವು ಫೈರನ್ನು ಎಸ್ಟಿಂಗ್ವಿಷ್ ಮಾಡಬೇಕಂದ್ರೆ ಅಂದರೆ ಆಫ್ ಮಾಡಬೇಕಂತ ಹೇಳಿದ್ರೆ ಇವು ನಾಲ್ಕರಲ್ಲಿ ಯಾವುದಾದ್ರೂ ಒಂದನ್ನು ನೀವು ತೆಗಿಬೇಕು. ಫ್ಯೂಯಲ್ ತೆಗೆದ್ರೆ ಅಲ್ಲಿ ಬರ್ನ್ ಆಗ್ಲಿಕ್ಕೆ ಏನೂ ಇರಲ್ಲ, ಬೆಂಕಿ ಆಫ್ ಆಗುತ್ತೆ. ಆಕ್ಸಿಜನ್ ತೆಗೆದ್ರೆ ಬರ್ನ್ ಆಗ್ಲಿಕ್ಕೆ ಆಕ್ಸಿಜನ್ ಬೇಕೇ ಬೇಕು, ಆಕ್ಸಿಜನ್ ಸಿಗಲ್ಲ, ಬೆಂಕಿ ಆಫ್ ಆಗುತ್ತೆ. ಹೀಟನ್ನು ತೆಗೆದ್ರೆ ಬೆಂಕಿ ಹತ್ಕೊಳ್ಳೋದೇ ಇಲ್ಲ, ಹೀಟ್ ಇಲ್ಲ ಅಂದರೆ ಇನ್ನು ಬೆಂಕಿಯಲ್ಲಿಂದ ಹತ್ಕೊಳ್ಳುತ್ತೆ. ಕೆಮಿಕಲ್ ಚೈನ್ ರಿಯಾಕ್ಷನ್ ಅನ್ನು ತಡೆದ್ರೆ ನೀವು ಅದು ಬೆಂಕಿಯನ್ನು ಯು ಕ್ಯಾನ್ ಪ್ರಿವೆಂಟ್ ಅಂತೇಳಿ. ದ ಫೈರ್ ಈಸ್ ಮೇಡ್ ಅಪ್ ಆಫ್ ಆರ್ ಫೈರ್ ಈಸ್ 4 ಕಾಂಪೊನೆಂಟ್ಸ್. 4 ಕಾಂಪೊನೆಂಟ್ಸ್ ಇರುತ್ತೆ. 4 ಕಾಂಪೊನೆಂಟ್ಸ್ ಯಾವುದು ಅಂತ ಹೇಳಿದ್ರೆ ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ರಿಮೂವ್ ಮಾಡಿದ್ರೆ ಯು ಕ್ಯಾನ್ ಪ್ರಿವೆಂಟ್ ದ ಫೈರ್ ಅಂತೇಳಿ. ಬೈ ರಿಮೂವಿಂಗ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಕಾಂಪೊನೆಂಟ್ಸ್ ಫೈರ್ ವಿಲ್ ಗೋ ಔಟ್. ಫೈರ್ ಎಕ್ಸ್ಟಿಂಗ್ವಿಶ್ ಡಸ್ ದ ಸೇಮ್. ಸೊ ಫೈರ್ ಎಕ್ಸ್ಟಿಂಗ್ವಿಶ್ ಏನು ಮಾಡ್ತವೆ ಅಂದರೆ ಇದರಲ್ಲಿ ಯಾವುದಾದ್ರೂ ಒಂದನ್ನು ಬೇರ್ಪಡಿಸಿಬಿಡುತ್ತೆ, ಬೇರೆ ಮಾಡುತ್ತೆ, ಆಗ ಫೈರ್ ಆಫ್ ಆಗುತ್ತೆ, ಶಟ್ ಡೌನ್ ಆಗುತ್ತೆ ಅಂತೇಳಿ. ನೆಕ್ಸ್ಟ್ ಬೇರೆ ಬೇರೆ ಕ್ಲಾಸಸ್ ಆಫ್ ಫೈರ್ಸ್ ನೋಡ್ದು. ಕ್ಲಾಸ್ ಎ ಫೈರ್ಸ್, ಕ್ಲಾಸ್ ಬಿ, ಕ್ಲಾಸ್ ಸಿ, ಕ್ಲಾಸ್ ಬಿ ಅಂದರೆ ಕ್ಲಾಸ್ ಕೆ ಫೈರ್. ಇದನ್ನೆಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀವಿ. ಹೇಗೆ ಆಗ್ತದೆ ಮತ್ತು ಹೇಗೆ ಅದನ್ನು ಎಕ್ಸ್ಟಿಂಗ್ವಿಶ್ ಮಾಡೋದು, ಏನೇನು ಪರಿಣಾಮ ಆಗ್ತದೆ, ಇದನ್ನೆಲ್ಲ ಕೂಡ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಅದನ್ನೊಂದ್ಸರಿ ನೋಡ್ಕೊಳ್ಳಿ. ನೆಕ್ಸ್ಟ್ ಯೂನಿಟ್ 6ಗೆ ಬಂದರೆ ಸೋಷಿಯಲ್ ಇಶ್ಯೂಸ್ ಮತ್ತು ಎನ್ವೈರನ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋದು. ಎನ್ವೈರನ್ಮೆಂಟ್ ಅಂದರೆ ಏನು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು, ಆಲ್ ದಟ್ ಸರೌಂಡ್ಸ್ ಅಸ್, ನಮ್ಮ ಸುತ್ತಮುತ್ತ ಇರೋದನ್ನು ನಾವು ಎನ್ವೈರನ್ಮೆಂಟ್ ಅಂತ ಹೇಳಿ ಕರಿತೀವಿ. ಇದನ್ನು ನೀವು ಎಲಿಮೆಂಟ್ರಿ ಸ್ಕೂಲ್ನಲ್ಲಿ ಕೂಡ ಓದಿರ್ತೀರ. ಜಸ್ಟ್ ಒಂದು ಬ್ರೀಫ್ ರೀಕ್ಯಾಪ್ ಏನಿದು ಅಂತ ಹೇಳ್ಬಿಟ್ಟು. ಸೋಷಿಯಲ್ ಇಶ್ಯೂಸ್ ಮತ್ತು ಎನ್ವೈರನ್ಮೆಂಟ್. ಸಾಲಿಡ್ ವೇಸ್ಟ್ ಅಂದರೆ ಏನು, ಅದೇ ಹ್ಯೂಮನ್ ಅನಿಮಲ್ ಆ್ಯಕ್ಟಿವಿಟೀಸ್, ನಮ್ಮದು ಆ್ಯಕ್ಟಿವಿಟಿಯಿಂದ ಬರುತ್ತಲ್ಲ ಅದು ಸಾಲಿಡ್ ವೇಸ್ಟ್. ಅದನ್ನು ಹೇಗೆ ಮ್ಯಾನೇಜ್ ಮಾಡೋದು, ಹೇಗೆ ಡಿಸ್ಪೋಸ್ ಮಾಡೋದು ಅಂಥೇಳಿ ನೋಡ್ದು. ಅದರದ್ದು ಎಫೆಕ್ಟ್ ಏನು ಅಂಥೇಳಿ ನೋಡ್ದು. ಹೆಲ್ತ್ ಇಶ್ಯೂಸ್ ಏನು ಅಂಥೇಳಿ ನೋಡ್ದು. ಮತ್ತು ಎನ್ವೈರನ್ಮೆಂಟ್ ಅನಿಮಲ್ಸ್ ಮೇಲೆ ವಾಟ್ ಆರ್ ದ ಎಫೆಕ್ಟ್ ಆಫ್ ದಿಸ್ ಸಾಲಿಡ್ ವೇಸ್ಟ್, ಇ ವೇಸ್ಟೇಜ್, ಆಲ್ ದೋಸ್ ಥಿಂಗ್ಸ್. ಅದನ್ನು ಸ್ಟಡಿ ಮಾಡೋದನ್ನು ನಾವು ಎನ್ವೈರನ್ಮೆಂಟಲ್ ಇಶ್ಯೂಸ್ ಅಂತೇಳಿ ಆ ಚಾಪ್ಟ್ರಲ್ಲಿ ಓದಿದ್ದೀವಿ, ಈಗಾಗಲೇ ಡಿಸ್ಕಸ್ ಮಾಡಿದ್ದೀವಿ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಏನು, ಸಾಲಿಡ್ ವೇಸ್ಟ್ ಅಂದರೆ ಹಾಸ್ಪಿಟಲ್ ವೇಸ್ಟ್, ಹಜಾರ್ಡಸ್ ವೇಸ್ಟ್, ಅಪಾಯಕಾರಿ ತ್ಯಾಜ್ಯಗಳು ಅಂತ, ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವೇಸ್ಟು ಅದೆಲ್ಲ, ಅದನ್ನೆಲ್ಲ ನೋಡ್ದು. ಮತ್ತು ಈ ವೇಸ್ಟೇಜ್ ಅಂದರೆ ಎಲೆಕ್ಟ್ರಾನಿಕ್ ವೇಸ್ಟೇಜಸ್, ಅದನ್ನು ನೋಡ್ದು. ನೆಕ್ಸ್ಟ್ ಇದರಲ್ಲಿ ವಾಟರ್ ಕನ್ಸರ್ವೇಷನ್ ಹೇಗೆ, ಮತ್ತು ರೈನ್ ವಾಟರ್ ಹಾರ್ವೆಸ್ಟಿಂಗ್, ಮಳೆ ನೀರು ಕೊಯ್ಲು ಹೇಗೆ ಮಾಡೋದು, ನೀರನ್ನು ಹೇಗೆ ಉಳಿತಾಯ ಮಾಡೋದು, ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ ಆಗಲೇ. ಅದನ್ನೊಂದ್ಸರಿ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ಲೈಮೇಟ್ ಚೇಂಜ್ ಮತ್ತು ಗ್ಲೋಬಲ್ ವಾರ್ಮಿಂಗ್ ಅಂದರೆ ಏನು ಅಂತ ಹೇಳಿ ನೋಡ್ದು. ಆಲ್ರೆಡಿ ಗೊತ್ತಿದೆ ನಿಮಗೆ ಇದೆಲ್ಲ. ಗ್ಲೋಬಲ್ ವಾರ್ಮಿಂಗ್ ಅಂದರೆ ಏನು, ಆಸಿಡ್ ರೈನ್ ಅಂದರೆ ಏನು. ಸೊ ದೀಸ್ ಥಿಂಗ್ಸ್, ಅರ್ತ್ ಕ್ಲೈಮೇಟ್ ಹೇಗೆ ಚೇಂಜ್ ಆಗ್ತಾ ಇದೆ, ಟೆಂಪರೇಚರ್ ಹೇಗೆ ಜಾಸ್ತಿ ಆಗ್ತಾ ಇದೆ. ಈಗ ನಿನ್ನೆ ಮೊನ್ನೆ ನೀವು ನೋಡಿರ್ಬೋದು ಉತ್ತರಾಖಂಡ್ನಲ್ಲಿ ಏನಾಯ್ತು ಅಂತ ಹೇಳ್ಬಿಟ್ಟು. ಏನು ಚಳಿಗಾಲದಲ್ಲಿ ಕೂಡ ಐಸ್ಬರ್ಗ್ ಎಲ್ಲ ಕರಗಿದೆ, ಐಸ್ಬರ್ಗ್ ಬ್ಲಾಸ್ಟ್ ಆಗಿ ಕರಗಿ ಅದು ಏನು ಪ್ರವಾಹದ ರೀತಿ ಆಗಿದೆ. ಮೊನ್ನೆ ಆಗಿದೆ, ನೋಡಿರ್ಬೋದು ನೀವು. 7th ಅನಿಸುತ್ತೆ, 7th ಫೆಬ್ರವರಿ 2021 ಉತ್ತರಾಖಂಡ್ನಲ್ಲಿ ಆಗಿದೆ. ಯಾಕೆ ಆಗಾಯಿತು ಅದನ್ನೆಲ್ಲ ನೋಡ್ತಿದ್ದಾರೆ. ದಟ್ ಈಸ್ ಡ್ಯೂ ಟು ಗ್ಲೋಬಲ್ ವಾರ್ಮಿಂಗ್. ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಚಳಿಗಾಲದಲ್ಲಿ ಹಿಮಗಲ್ಲು ಕರಗಿದೆ ಅಂತ ಹೇಳಿದ್ರೆ ಇಮ್ಯಾಜಿನ್ ಹೌ ಮಚ್ ವಿ ಆರ್ ಪೊಲ್ಯೂಟಿಂಗ್ ದ ಎನ್ವಿರಾನ್ಮೆಂಟ್ ಅಂತೇಳಿ. ಚಳಿಗಾಲದಲ್ಲಿ ನಾರ್ಮಲಿ ಅದಾಗಬಾರ್ದು, ಹಿಮ ಪ್ರವಾಹ ಅಂತ ಹೇಳಿದ್ದಾರೆ. ಫ್ಲಡ್ ಬಂದಿದೆ, ಹಿಮಗಲ್ಲು ಕರಗಿ ಅಲ್ಲೇನು ಐಸ್ ಇರುತ್ತಲ್ಲ ಅದು ಕರಗಿದೆ ಬಿಕಾಸ್ ಆಫ್ ವೇರಿಯೇಷನ್ ಇನ್ ಟೆಂಪರೇಚರ್. ದಟ್ ಈಸ್ ಡ್ಯೂ ಟು ಗ್ಲೋಬಲ್ ವಾರ್ಮಿಂಗ್. ಅದು ಯಾಕಾಗುತ್ತೆ? ಡ್ಯೂ ಟು ಎನ್ವೈರನ್ಮೆಂಟ್ ಪೊಲ್ಯೂಷನ್, ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳ್ತೀವಲ್ಲ. ವೆಹಿಕಲ್ದು ಹೊಗೆ ಎಲ್ಲ ಬರೋದ್ರಿಂದ ಮತ್ತು ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಯಾವಾಗ ಜಾಸ್ತಿ ಆಗುತ್ತೋ ಗ್ರೀನ್ ಹೌಸ್ ಎಫೆಕ್ಟ್ ಆಗುತ್ತೆ. ಆಸ್ ಅ ರಿಸಲ್ಟ್ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಇದು ಗೊತ್ತಿದೆ ನಿಮಗೆ, ಗ್ರೀನ್ ಹೌಸ್ ಎಫೆಕ್ಟ್ ಅಂದರೆ ಏನು, ಇದನ್ನೆಲ್ಲ ಇನ್ ಡೀಟೇಲ್ ಡಿಸ್ಕಸ್ ಮಾಡಿದ್ದೀವಿ, ನೋಡಿ ಇನ್ನೊಂದ್ಸರಿ. ನೆಕ್ಸ್ಟ್ ಆ್ಯಸಿಡ್ ರೈನ್ ಮತ್ತು ಓಝೋನ್ ಲೇಯರ್ ಡಿಪ್ಲೀಷನ್ ಬಗ್ಗೆ ನೋಡ್ದೋ. ಆ್ಯಸಿಡ್ ರೈನ್ ಅಂತ ಹೇಳಿ ನೋಡ್ದೋ ಏನಂತ ಹೇಳ್ಬಿಟ್ಟು. ದಟ್ಸ್ ವಾಟ್, ಸಲ್ಫರ್ ಆಕ್ಸೈಡ್ ಮತ್ತು ನೈಟ್ರೋಜನ್ ಏನು ಫ್ಯೂಯಲ್ ಬರ್ನ್ ಆದಾಗ ಬರುತ್ತಲ್ಲ, ದಟ್ ವಿಲ್ ರಿಯಾಕ್ಟ್ ವಿತ್ ದ ಅಟ್ಮಾಸ್ಫಿಯರಿಕ್ ಆರ್ ರೈನ್ ವಾಟರ್ ಆ್ಯಂಡ್ ಇಟ್ ವಿಲ್ ರಿಸಲ್ಟ್ಸ್ ಇನ್ ಆ್ಯಸಿಡ್ಸ್. ಅದನ್ನು ನಾವು ಆ್ಯಸಿಡ್ ರೈನ್ ಅಂತೇಳಿ ಕರಿತೀವಿ. ನೈಟ್ರಿಕ್ ಆ್ಯಸಿಡ್ ಮತ್ತು ಸಲ್ಫ್ಯೂರಿಕ್ ಆ್ಯಸಿಡ್ ಆಗುತ್ತೆ. ವಾಟರ್ H2O ಪ್ಲಸ್ ಇದು NOx ಅಥವಾ SOx ಜೊತೆ ರಿಯಾಕ್ಟ್ ಆದರೆ ಸಲ್ಫ್ಯೂರಿಕ್ ಆ್ಯಸಿಡ್ ಮತ್ತು ನೈಟ್ರಿಕ್ ಆ್ಯಸಿಡ್, ನೈಟ್ರೋಜನ್ ಜೊತೆ ರಿಯಾಕ್ಟ್ ಆದರೆ ನೈಟ್ರಿಕ್ ಆ್ಯಸಿಡ್, ಸಲ್ಫರ್ ಜೊತೆ ರಿಯಾಕ್ಟ್ ಆದರೆ ಸಲ್ಫ್ಯೂರಿಕ್ ಆ್ಯಸಿಡ್ ಆಗಿ ಆಗುತ್ತೆ. ಅದನ್ನು ನಾವು ಆ್ಯಸಿಡ್ ರೈನ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಎನ್ವೈರನ್ಮೆಂಟ್ ಆ್ಯಂಡ್ ಹ್ಯೂಮನ್ ಹೆಲ್ತ್ ಬಗ್ಗೆ ನೋಡ್ದು. ರೋಲ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇನ್ ಎನ್ವೈರನ್ಮೆಂಟ್ ಆ್ಯಂಡ್ ಹ್ಯೂಮನ್ ಹೆಲ್ತ್. These are the things we have discussed in chapter 4, 5 and 6. Total quality management, total preventive maintenance, these things. ಮತ್ತು ಎನ್ವೈರನ್ಮೆಂಟಲ್ ಇಶ್ಯೂಸ್ ಇದನ್ನೆಲ್ಲ ನಾವು ಡೀಟೇಲ್ ಆಗಿ ಯೂನಿಟ್ 4, 5 ಮತ್ತು 6ನಲ್ಲಿ
ಈಗ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ದಿಸ್ ಈಸ್ ಎ ಬ್ರೀಫ್ ರೀಕ್ಯಾಪ್. ಅದು ಏನು ಡಿಸ್ಕಸ್ ಮಾಡ್ದು ಅಂತೇಳಿ ನಾನೀಗ ಬ್ರೀಫ್ ಆಗಿ ಈ ಸೆಷನಲ್ಲಿ ರೀಕ್ಯಾಪ್ ಮಾಡ್ದು. ದಿಸ್ ಈಸ್ ದ ಲಾಸ್ಟ್ ಸೆಷನ್. ಆಸ್ ಯು ನೋ 52 ಸೆಷನಲ್ಲಿ ದಿಸ್ ಈಸ್ ದ 52nd ಸೆಷನ್. ಇಲ್ಲಿಗೆ ಒಂದು ರೀಕ್ಯಾಪನ್ನು ಮಾಡಿದ್ದೀವಿ. ಅಗೇನ್ MCQ ನೋಡೋಣ. ಈ 4 ಚಾಪ್ಟ್ರಲ್ಲಿ ಏನೇನು ಡಿಸ್ಕಸ್ ಮಾಡೋದು ಈಗ ಅದರ ಬಗ್ಗೆ ಒಂದು MCQ ಇರುತ್ತೆ. 4 ಕ್ವಶನ್ಸ್ ಇರುತ್ತೆ. ನೀವು ರೈಟ್ ಆನ್ಸರನ್ನು ಸೆಲೆಕ್ಟ್ ಮಾಡಿ. ನಾನು ಈ ಸೆಷನಲ್ಲಿ ರೈಟ್ ಆನ್ಸರನ್ನು ಕೊಡಲ್ಲ, ನಾನು ಜಸ್ಟ್ ನೀವು ಫೈಂಡ್ ಔಟ್ ಮಾಡಿ. ಆ ಸೆಷನ್ನಿಗೆ ಹೋಗಿ ಆ ವಿಡಿಯೋ ನೋಡಿ ಅಲ್ಲಿ ಯು ಸರ್ಚ್ ಫಾರ್ ದ ರೈಟ್ ಆನ್ಸರ್, ಸೊ ದಟ್ ನೀವು ಕೂಡ ಇನ್ನೊಂದ್ಸರಿ ಆ ಸೆಷನ್ ಎಲ್ಲ ನೋಡಿದಾಗ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಸೆಷನಲ್ಲಿ ರೈಟ್ ಆನ್ಸರನ್ನು ಕೊಡಲ್ಲ. ಸೊ ಫಸ್ಟ್ ಕ್ವಶನ್, ದ ಫಾಲೋಯಿಂಗ್ ಇಸ್ ನಾಟ್ ಎ ಕ್ಲಾಸಿಫಿಕೇಶನ್ ಆಫ್ ಮೇಂಟೆನೆನ್ಸ್. ಕರೆಕ್ಟಿವ್ ಮೇಂಟೆನೆನ್ಸ್, ಟೈಮ್ಲಿ ಮೇಂಟೆನೆನ್ಸ್, ಶೆಡ್ಯೂಲ್ಡ್ ಮೇಂಟೆನೆನ್ಸ್, ಪ್ರಿವೆಂಟಿವ್ ಮೇಂಟೆನೆನ್ಸ್. ಸೊ ಇದರಲ್ಲಿ ಯಾವುದೋ ಒಂದು ಟೈಪ್ ಆಫ್ ಮೇಂಟೆನೆನ್ಸ್ ಅಲ್ಲ, ಯಾವುದದು ಅಂಥೇಳಿ ಗೊತ್ತಾಗಿ. ದ ಫಾಲೋಯಿಂಗ್ ಈಸ್ ಇಂಡೈರೆಕ್ಟ್ ಕಾಸ್ಟ್ ಆಫ್ ಆಕ್ಸಿಡೆಂಟ್. ಕಾಸ್ಟ್ಗಳು ಬೇರೆ ಬೇರೆ ಇರ್ತವೆ ಆಕ್ಸಿಡೆಂಟ್ ಆದಾಗ. ಇಂಡೈರೆಕ್ಟ್ ಆಗಿ ಏನು ಲಾಸ್ ಆಗುತ್ತೆ ಅಂತ. When we say that the product does not break easily, we are referring to ಏನು ಈಸಿ. ನೀವು ಹೇಳ್ಬೋದು ಮುರಿಬಾರ್ದು, ಈಸಿಯಾಗಿ ಮುರಿಬಾರ್ದು ಅಂತ ಹೇಳಿದ್ರೆ ಏನು ಅದು. ನೆಕ್ಸ್ಟು ಆಕ್ಸಿಡೆಂಟ್ ರಿಪೋರ್ಟ್ ಪ್ರಿಪೇರ್ಡ್ ಬೈ, ಅಂದರೆ ಆಕ್ಸಿಡೆಂಟ್ ರಿಪೋರ್ಟನ್ನು ಯಾರು ಪ್ರಿಪೇರ್ ಮಾಡ್ತಾರೆ ಅಂತ. ಫಸ್ಟ್ ಒಂದು ಆಕ್ಸಿಡೆಂಟ್ ಆಗಿಬಿಟ್ರೆ ಅದನ್ನು ಯಾರು ಪ್ರಿಪೇರ್ ಮಾಡ್ತಾರೆ, ಅದು ರಿಪೋರ್ಟನ್ನು ಯಾರು ಮಾಡ್ತಾರೆ. The objective of ISO 9000 family of quality management is skill enhancement, employee satisfaction, customer satisfaction, environmental protection. The ISO 9000 family ಯಾವುದದ ಸ್ಟ್ಯಾಂಡರ್ಡ್ ಅಂತೇಳಿ ನೋಡಿ ಸರಿಯಾಗಿ, ಯಾವುದದ ಸ್ಟ್ಯಾಂಡರ್ಡ್ ಅಂತ ಆನ್ಸರನ್ನು ನೋಟ್ ಮಾಡಿ. ಕೈಸನ್ ಇಸ್ ಜಾಪನೀಸ್ ಟರ್ಮ್ ಮೀನಿಂಗ್ ಗೊತ್ತಿದೆ. ಇದು TQM ಟೂಲ್, ಇದು ಒಂದು 6 ಸಿಗ್ಮಾ 5S, ಅದ್ರ ಜೊತೆ ಕೈಸನ್ ಕೂಡ ಪ್ಯಾರೆಟೋ ಚಾರ್ಟ್ ಇರ್ಬೋದು, ಇದು ಕೂಡ ಒಂದು ಟೂಲ್. ಕೈಸನ್ ಅನ್ನೋದು ಜಾಪನೀಸ್ ವರ್ಡ್, ಅದರದ್ದು ಮೀನಿಂಗ್ ಏನು ಅಂತ ಯಾವುದು ನೋಡಿ ಗೊತ್ತಾಗಿ ಆನ್ಸರ್. In 6 Sigma, a dash is defined as many process output that does not meet customer specifications. 6 Sigma, a dash, error, cost, quality, defect. ನೋಡಿ ಸರಿಯಾದ ಆನ್ಸರನ್ನು ನೋಟ್ ಮಾಡಿ, ಮತ್ತೆ ಆನ್ಸರನ್ನು ನೀವೇ ಫೈಂಡ್ ಔಟ್ ಮಾಡಬೇಕು. ಕ್ವಾಲಿಟಿ ಸರ್ಕಲ್ಸ್ work best if the employees are initially trained in group dynamics, motivation principles, communications, all of them. ಸೊ ಫಸ್ಟಿಗೆ ಯಾವುದರಲ್ಲಿ ಟ್ರೈನಿಂಗ್ ಕೊಡಬೇಕು ಎಂಪ್ಲಾಯೀಸ್ಗೆ ಅಂತ. ನೆಕ್ಸ್ಟ್, ಫಾರ್ ಡ್ರಾಯಿಂಗ್ ಅ ಪ್ಯಾರೆಟೋ ಚಾರ್ಟ್, ಫ್ರೀಕ್ವೆನ್ಸೀಸ್ ಆರ್ ಅರೇಂಜ್ಡ್ ಇನ್ ಅಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರ್, ನ್ಯಾಚುರಲಿ ಅಕರಿಂಗ್, ಲಾಜಿಕಲ್. ಸೊ ಯಾವ ಆರ್ಡರಲ್ಲಿ ನಾವು ಅದನ್ನು ಅರೇಂಜ್ ಮಾಡಬೇಕು ಅಂಥೇಳಿ. ವಿಚ್ ಆಫ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್ ರೆಪ್ರೆಸೆಂಟ್ಸ್ ಕ್ವಾಲಿಟಿ? Fitness for purpose, degree to which product meets specification, degree of perfection, all of them. ಯಾವುದಂತ ಹೇಳಿ ನೋಡಿ, ರೈಟ್ ಆನ್ಸರನ್ನು ನೋಟ್ ಮಾಡಿ. ನೋಟ್ ಡೌನ್ ಯುವರ್ ಆನ್ಸರ್ ಅಂಡ್ ಚೆಕ್ ದ ಆನ್ಸರ್. ನೀವು ಅದನ್ನು ಸರಿಯಾಗಿ ಚೆಕ್ ಮಾಡಬೇಕು. ವಿತ್ ದಿಸ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ದ ಟೀಮ್ ಮೆಂಬರ್ಸ್ of LMS team for industrial management for helping me in preparing this presentation. Thank you one and all.